ಏನ್ ಚಿನ್ನ ಬರ್ತಾ ಇದ್ದೀನಿ ಚಿನ್ನ. ಕಾಸಿನ ಸರನ ತರ್ತಾ ಇದ್ದೀನಿ ಚಿನ್ನ. ಮಡಗ್ಲಾ? ಮಗ ಮಿಕಾ ಪಾಸ್ ಆದ. ಏಯ್ ಪಂಟಾರ್, ಮಿಕಾ ಬರ್ತಾ ಇದೆ, ಅಲರ್ಟ್ ಆಗೋ. ಏಯ್ ಗೋಲ್ಡನ್, ತಗಡ್ ನನ್ ಮಗನ್ನ ನಾನೇ ಹೊಡಿತೀನಿ. ನೀವಿಬ್ರು ತಮಾಷೆ ಮಾತ್ರ ನೋಡಿ. ನಾನು ಹೇಳದ್ ಕೇಳು. ಪಾಪಣ್ಣನ್ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡಲ್ಲ. ಹಾ, ಮುದ್ದೆ ಬಿಸಿ ಇದೆ, ಊಟ ಮಾಡ್ಬಾ. ಇನ್ಫ್ಯಾಕ್ಟ್ ಈತನ್ ಸಾಯಿಸ್ಬೇಕು ಅನ್ನೋ ಉದ್ದೇಶಕ್ಕಿಂತ ಇವನು ನರಳಿ ನರಳಿ ಸಾಯ್ಬೇಕು ಅನ್ನೋದೇ ಅವನ ಉದ್ದೇಶ ಆಗಿತ್ತು ಅಂತ ಕಾಣುತ್ತೆ. ಯಾರ್ ಸರ್ ಅವನು? ಸಾಯೋದಕ್ಕೂ ಬಿಡದೆ ಬದುಕೋದಕ್ಕೂ ಬಿಡದೆ ಗ್ಯಾಪಲ್ಲಿ ಉಸಿರಾಡಿಸ್ತಿರೋನು ಮನುಷ್ಯನ ರಾಕ್ಷಸನ? ಅವನು ಯಾರು ಬೇಕಾದ್ರೂ ಆಗಿರ್ಬೋದು ಶಾಸ್ತ್ರಿ, ಆದ್ರೆ ಫೀಲ್ಡಿಗೆ ಮಾತ್ರ ಹೊಸಪ ಅಲ್ಲ. ನೀರಿನಲ್ಲಿ ಮೀನಿನ ಹೆಜ್ಜೆ ಗುರುತು ಕಂಡುಹಿಡಿಯೋದು ಕಷ್ಟ ಆಗ್ಬೋದು, ಆದ್ರೆ ಗಾಳ ಹಾಕಿದ್ರೆ ಪಕ್ಕ ಮೀನೇ ಲಾಕ್ ಆಗತ್ತೆ. ತೆಗಿಬೇಡಿ, ಡಾಕ್ಯುಮೆಂಟ್ಸ್ ತಗೊಂಡ್ ಬಾರ ಇಲ್ಲಿ. ರೀ ಹೋಗಿ ತೆಗಿರಿ. ಶ್ರೀ, ಪಾಪಣ್ಣನ ಮಾಲ್ಗಳೆಲ್ಲ ಹೊರಟಿವೆ. ಕಸಾಬ್, ಬೇಕಾಗಳು ಕಟಾಯಿಸಕ್ಕೆ ರೆಡಿನಾ? ಕಸಾಬ್, ಇವತ್ ನಾನೇ ಕಟಾಯಿಸ್ತೀನಿ. ಇವನ್ ಬಿಡ್, ಅವನ್ ಬಿಡ್, ನಿನ್ ಬಿಡ್, ನೀನ್ ಯಾರು? ಅಣ್ಣ, ಈ ಸಲ ನಾವು ಮ್ಯಾಂಗೋ ಹತ್ರ ನಮ್ಮ ಹುಡುಗರು ತಗ್ಲಾಕೊಂಡ್ಬಿಟ್ರಣ್ಣ.
ಯಾವ ಎಣ್ಣೆ ಹೊಡೆದ್ರು ಹತ್ತದೇ ಇರೋ ಕಿಕ್ಕು ನಿನ್ ಸಾವಲ್ ಸಿಗುತ್ತೆ. ಗುಣ ಹೋಗಿದಂತಾನೆ. ನೀನ್ ಕಂಡ್ಬಿಡೋದನ್ನ ಕಾಯ್ತಾ ಇದ್ದೆ. ಮುಚ್ಕೋ. ಆ ಪಾಪಣ್ಣ, ಏಯ್, ಹಾರ್ಬರಿಂದ ಬೆಂಗಳೂರಿಗೆ ಮಾಲ್ನ ಸಲೀಸಾಗಿ ತಂದವ್ರೆ. ಕಟಾವಲ್ಲಿದ್ದೀನಿ. ಕಟಾವ್ ಮುಗಿಸಿ ಮಾಲ್ ತಂದು ನಾನೇ ಒಪ್ಪಿಸ್ತೀನಿ. ಯಾರೋ ನೀನು ಉತ್ತರ ಬಾರೋ ಮುಂದೆ. ಹಿಂದೆ ಎದ್ದಿದೆ ಮುಂದೆ ಬರೋದಕ್ಕೋ ಅಲ್ಲ ಗಂಡ್ಸು. ಯಾರ ಹತ್ರ ಅಟ್ಕಾಯಿಸ್ಕೊಂಡಿದ್ಯಾ ಗೊತ್ತಾ? ಮ್ಯಾಂಗೋ ಇಲ್ಲಿ. ಹಾಗಾದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ನನ್ನ ಹತ್ರ ಏನಿಲ್ವೋ ಅದೇ ನನ್ನ ಹೆಸರು ಗುಣ. ಐ ಆಮ್ ಜಸ್ಟ್ ಕ್ಯಾರೆಕ್ಟರ್ಲೆಸ್. ಎಷ್ಟು ದಿನ ಪಾಪಣ್ಣನ್ನ ಇವತ್ತು ಹೊಡಿತೀನಿ ನಾಳೆ ಹೊಡಿತೀನಿ ಅಂತ ಕಾಯ್ತಾ ಇದ್ದೆ. मौका नहीं मिला था, अब मौका मिला है. तू है मेरा मौका. ಗುಣ, ನೀನ್ ಏನ್ ಬೇಕಾದ್ರೂ ಮಾಡು. ಇನ್ ಮುಂದೆ ನಂದೆಲ್ಲ ನಿಂದೆ. Nandini? Huh? Kusma, you take charge or leave.
Yeah, okay. Thank you. Okay. ಬೆಳಗಿಂದ ಯಾಕೆ ಫೋನ್ ತೆಗಿತಿಲ್ಲ? ನನ್ ಫೋನು ನನ್ನಿಷ್ಟ, ನಿಂಗೇನೋ ಕಷ್ಟ? ಸಕ್ಕತ್ತಾಗಿದ್ದೀನಿ ಅನ್ನೋ ಗಾಂಚಲಿ ಅಲ್ಲ ನಿನ್ಗೆ? ಕೈ ಉದ್ದ ಇದೆ ಅಂತ ಎಲ್ಲಂದ್ರಲ್ಲಿ ಬಿಡ್ಬೇಡ. ನೀನ್ ಇಲ್ಲ ಅಂದ್ರೂ ಬದುಕಕ್ಕಾಗುತ್ತೆ. ಬಾಯ್. ಆದ್ರೆ ಗುಣ ನೀನ್ ಬಿಟ್ಟಿರಕ್ಕಾಗಲ್ವೇ? ಐ ಹೇಟ್ ಯು. ಐ ಲವ್ ಯು. ಬೇಜಾನ್ ಶೋ ಕೊಡ್ಬೇಡ. ಐ ಸೆಡ್ ಐ ಹೇಟ್ ಯು. ರವಿ 2 ದಿನದಿಂದ ಮನೆಗೆ ಬಂದಿಲ್ಲ ಕಣಪ್ಪ. ಚೂರು ವಿಚಾರಿಸ್ತೀಯಾ? ನೋಡ್ತೀನಮ್ಮ. ಪಂಟರ್, ರವಿ ನೋಡಿದಿನೋ? ಇಲ್ಲ ಗುಣ, ನೀನ್ ಹೇಳ್ದಾಗಿಂದ ಎಷ್ಟು ಬೇಕೋ ಅಷ್ಟರಲ್ಲೇ ಇದ್ದೀನಿ. ಸರಿ ಆಯ್ತು. ಗುಣ, ಗೋಲ್ಡನ್, ರವಿ ನೋಡ್ದಿನೋ? ಗುಣ, ನಮ್ ತಾಯಣೆಗೂ ಗೊತ್ತಿಲ್ಲ. ಶಿವನೇ ಅಂತ ನನ್ ಪಡಗ ನಾನು ಮನೇಲಿದ್ದೀನಿ. ಎಣ್ಣೆ ಹೊಡೆಯೋದೇ ಬಿಟ್ಬಿಟ್ಟಿದ್ದೀನಿ ಗುಣ. ಅಲ್ಲೇ ಕ್ಲಬ್ ಕಡೆ ಒಂದು ವಿಸಿಟ್ ಹಾಕೋ. ಏ ಮಲ್ಲ, ರವಿ ಬಂದಿದ್ನೇನೋ? ಅಣ್ಣ, ರವಿ ಅಣ್ಣ 2 ದಿನದಿಂದ ಇಲ್ಲೇ ಇತ್ತು. ಕೈಲಿದ್ದ ದುಡ್ಡೆಲ್ಲ ಕಳ್ಕೊಂಡು ಅಳ್ತಾ ಇತ್ತು. ಎಲ್ಲೋಯ್ತೋ ಗೊತ್ತಿಲ್ಲ ಅಣ್ಣ. ಹಲೋ. 1-2 ನಿಮಿಷ ನಂಗೋಸ್ಕರ ಇಲ್ಲೇ ನಿಂತ್ಕೊಂಡು ಫೀಲ್ ಮಾಡಕ್ಕಾಗ್ಲಿಲ್ವಲ್ಲ ನಿಂಗೆ? ಲೇ, ಏನೇ ನಿನಗ್ ಬಂದಿರೋದು? ಎದುರುಗಡೆ ಬಂದ್ರೆ ಎಗರು ಬೀಳ್ತೀಯಾ? ಈಗ ಫೋನ್ ಮಾಡಿ ಸೀನ್ಗಳು ಕ್ರಿಯೇಟ್ ಮಾಡ್ತೀಯಾ? ನಿನ್ ಕಣ್ಣಿಗೆ ಹೆಂಗ್ ಕಾಣಿಸ್ತೀನಿ ನಾನು? ಮನ್ಮಥನ್ ತರ. ಹೇಳು, ನಿನ್ ಕಣ್ಣಿಗೆ ನಾನ್ ಹೆಂಗ್ ಕಾಣಿಸ್ತಿದೀನಿ ಹೇಳು? ಹೇಳು, ಹೆಂಗ್ ಕಾಣಿಸ್ತಿದೀನಿ? ಹೆಂಗ್ ಕಾಣಿಸ್ತೀಯಾ? ಹೇಳು, ಹೆಂಗ್ ಕಾಣಿಸ್ತಿದೀನಿ? ಎಲ್ಲ ಟಾರ್ಚರು. ಇಡೇ ಫೋನ್ನ. ಬ್ಯಾಡ್ ಬಾಯ್. ಜೀವನನೇ ಹೋಯ್ತು. ಅಯ್ಯೋ, ಎಲ್ಲ ಹೋಯ್ತು. ಅಯ್ಯೋ ರವಿ, ಅಲ್ಲಿ ಮಲಗಿಸು. ಬಾ ಮಗ. ಯಾಕೋ ರವಿ ನನ್ ಹೊಟ್ಟೆ ಉರಿಸ್ತೀಯ? ನಿನಗೇನು ಬಂದಿರೋದು? ಮಾ, ನೀವು ಹೋಗಿ ಊಟ ಮಾಡಿ ಮಲ್ಕೊಳ್ಳಿ. ಇವನ್ನ ಬೆಳಗ್ಗೆ ವಿಚಾರಿಸ್ಕೊಳ್ತೀನಿ ನಾನು. ಅಣ್ಣ, ಕೀ ಕೊಡಿ ಅಣ್ಣ, ಮುಂದಿನ ವಾರ ಕಾಸು ಕೊಟ್ಬಿಡ್ತೀನಿ ಅಣ್ಣ. ನಾನ್ ರೈಸಾರ ಸರಿ ಇರಲ್ಲ. ಕೀ ಬೇಕು ಅಂದ್ರೆ ಕಾಸು ಕೊಟ್ಬಿಟ್ಟು ತಗೊಂಡೋಗು. ಅಣ್ಣ, ನಿಮಗ್ ಫೋನಲ್ಲಿ ಅವಾಜ್ ಹಾಕದ್ನಲ್ಲ ಅವನೇ ಅಣ್ಣ. ನಮ್ಮ ಹುಡುಗರು ಎತ್ತಕೊಂಬತ್ತವ್ರೆ. ಯಾವನ ನಿಮ್ಮ ಅಣ್ಣ? ನಾನ್ ನೋಡ್ದೆ ಇರಲ್ಲ. ಯಾರಣ್ಣ ನೀನು? ನೀನ್ ಹಿಂಗ್ ನೋಡ್ತಾ ಇದ್ರೆ ಸ್ಪಾಟ್ ಅಲ್ಲಿ ಹೋಗ್ಬಿಡಲ್ವ ನಾನು? ಅಬ್ಬಾ, ಅದೇನಣ್ಣ ನಿನ್ ಕಣ್ಣು? ಅಣ್ಣ, ನೀನು ನಿನ್ ವಾಯ್ಸು ಈ ಏರಿಯಾಗೆ ಎಂಟ್ರಿ ಕೊಟ್ಟಿದ್ರ ಅಂದ್ರೆ ಸಣ್ಣದಾಗ ಪಸಾರಾದ್ರೆ ಸಾಕಣ. ನಾನ್ ಕಾಲೇ ಇಡಲ್ಲ ಅಣ್ಣ. ನೀನೇನಣ್ಣ ಇಂತ ಚಿಕ್ಕ ಚಿಕ್ಕ ಮ್ಯಾಟ್ರಿಗೆಲ್ಲ ಎಂಟ್ರ್ ಹಾಕೊಂಡು ನೋಡ, ಈ ಜುಟ್ಟು ಮಗ ಸಾಲಲ್ವ ನನ್ನ ಡೀಲ್ ಮಾಡಕ್ಕೆ? ಏಯ್, ಇಷ್ಟ ಚಿಕ್ಕ ಪೀಸಿ ಗಣ್ಣ ನಿಲ್ಲಿಸ್ತಿರಲ್ಲ. ಅಣ್ಣ, ಫೈನಲ್ ವಾರ್ನಿಂಗು. ನೀವ್ ಏರಿಯಾಗ ಎಂಟ್ರಿ ಕೊಟ್ಟು ಕೂತಿದ್ದೀರಾ ಅಂದ್ರೆ ನನ್ ನೆರಳು ಕೂಡ ಏನಕ್ಕೆ ನೋಡಲ್ಲ ಅಣ್ಣ. ನ್ಯಾಯ ಅಂದ್ರೆ ನ್ಯಾಯ. ಅವನ್ ತಾಯಿ, ಏಯ್, ಅವ್ರ ತಾಯಿ ಅಣ್ಣ ಅನ್ನಕ್ ಬಂದೆ ಕಣೋ. ಪಂಟ್ರು ಅಣ್ಣ, ಹಳೆ ಹಂಟ್ರು, ಕೋಟೆ ಕಟ್ಕೊಂಡ್ ಮೆರೆದವ್ರು, ಸಿಕ್ದವ್ರನ್ನೆಲ್ಲ ಬೇಟೆ ಆಡ್ದವ್ರು. ಮತ್ತೆ ಫೋನಲ್ಲಿ ಬೇಜಾನ್ ನಿಗ್ರಾಡ್ತಾ ಇದ್ದೆ. ಅದೇಣ ಫೋನಲ್ಲಿ ಸಡೆ ತರ ವಾಯ್ಸು. ಇಲ್ಲಿ ಬಂದ್ ನೋಡ್ಮೇಲೆ ಒಣ ಗೊತ್ತಾಗಿದ್ದು ನೀವು ನಾಗರ ಎಡೆ ಅಂತ. ನಿಮ್ ಫ್ಯಾನ್ಸ್ ಅಣ್ಣ ನಾವು. ನಿಜವಾಗ್ಲೂ ನಮ್ ತಾಯಿ ಸತ್ವಾಗ್ಲು ಅಣ್ಣ. ಹೇಳೋ ಪಂಟ್ರು, ಗೋಲ್ಡು
ನಿಮ್ಮ ಹೆಸರಲ್ಲಿ ಸಂಘ ಒಂದ್ ಕಟ್ಲ ಹೌದಣ್ಣ ನಿಜವಾಗ್ಲು ನಿಮ್ ಸತ್ವಾಗ್ಲು ಅಣ್ಣ ಏಯ್ ನೀವ್ ಹೋಗ್ರಪ್ಪ ನೀವ್ ಹೋಗ್ರ ಬಂಟ್ರು ಮತ್ತೆ ಬರ್ತೀನಣ್ಣ ಬರೀ ಮಾತಿಗೆ ವಿರೋಧನಲ್ಲಿ ಅಣ್ಣ ಮತ್ತೆ ಬರ್ತೀನಿ ಅಂತವನಣ್ಣ. ಅವನು ನಮ್ಮ ಹುಡುಗಿಗೆ ಮ್ಯಾಟ್ರ್ ಮುಗಿಸಿ ನಿಮಗ್ ಮಾತಲ್ಲೇ ಬಟ್ರ ಹಾಕಿ ದೌಲತ್ತಾಗ ಮೀಟರ್ ತೋರ್ಸ್ಕೊಂಡು ಹೋಗ್ತಾವನಣ್ಣ. ಏಯ್ ಅವನಿಗೆ ಮೀಟ್ರ್ ಇದೆ, ಮ್ಯಾಟ್ರ್ ಮುಗಿಸೋನೆ. ನೀ ಬೇರೆ ಹುಡುಗಿ ನೋಡ್ಕೋ ಹೋಗು. ಮಗ ಹೆಂಗೆ ಕೋಟೆಗೆ ಇಟ್ಟಿದ್ದ? ಇಟ್ಟೆ ಬಾಯಿಗೆ ಬಂದ್ಬಿಟ್ಟಿತ್ತು. ಅಲ್ಲ ನೀನ್ ಒಬ್ನೇ ಹೋಗಿ ಪಣ್ಸ್ಕೊಂಡ್ಬಿಟ್ಟೆ. ನಾನು ಇಣ್ಕಿ ನೋಡ್ತಿದ್ದೆ ಗೊತ್ತಾ. ನಾನು ಎಷ್ಟ್ ಸರಿ ನಿಮ್ ಮನೆಗೆ ಬಂದು ಕಿಟಕಿ ನೋಡಿದೀನಿ. ಯಾವ ತರ ನಿಂಗೆ ಹೇಳಿದೀನಿ ಲೋ ಅವಳು ನನ್ನ ಹೆಂಡ್ತಿ ಕಣ. ನಿನ್ ಹೆಂಡ್ತಿನೇ ಕಣೋ, ನನ್ ತಂಗಿ ತರ. ಇರ್ಲಿ ಬಾ. ನಿಂಗ್ ಮೊದ್ಲು ಅವಳನ್ನ ನೋಡಿ ಗಂಟಾಕ್ಬೇಕು. ನೋಡೋದೇ ನೋಡ್ತೀಯ, ಅವಳಿಗೊಂದು ಸೆಕ್ಸಿ ಆಗಿರೋ ತಂಗಿ ಇರ್ಬೇಕು ಅಂತ ಫಿಗರ್ ನೋಡೋ. ಅಣ್ಣ ಫಿಕ್ಸು. ಬಾಯ್ನ ಇದು ಬಾಯಿ ಒಂದಿಲ್ಲ ಅಂದ್ರೆ ನಾ ಎತ್ಕೊಂಡು ಹೋಗ್ಬಿಡೋದು. ಗುಣಂಗ್ ಗೊತ್ತಾದ್ರೆ ಪಾರ್ಸಲ್ ಕಟ್ಬಿಡ್ತಾನೆ. ವಾ ಕಟ್ತೀರಾ ಕೀ ಕೊಡಲೇ. ಹುಡುಗಿ ಮ್ಯಾಟ್ರ್ ಬಂದ್ರೆ ನಿಮ್ ಗುಣ ಬದಲಾಯಿಸ್ಬಿಡ್ತಾನೆ. ಏನ್ ಭಾರಿ ಗುಣವಂತ ಇವ್ರ ಗುಣ. ಗಾಡಿ ಹತ್ತಲೇ. ಆಯ್ತು ನಡಿಯಾ. ಏಯ್ ಎಷ್ಟ್ ಸಲ ಹೇಳಿದೀನಿ ನಿನ್ಗೆ ಕ್ಲಬ್ ಕಡೆ ಹೋಗ್ಬೇಡ, ಜೂಜಾಡ್ಬೇಡ ಅಂತ. ಇನ್ನೊಂದ್ಸಲ ಇದೇ ರಿಪೀಟ್ ಆದ್ರೆ ಕೈ ಕಾಲ್ ಕಟ್ ಮಾಡ್ಬಿಟ್ಟು 3 ಹೊತ್ತು ಊಟ ಅಂತ ನಾನೇ ಫಿಕ್ಸ್ ಮಾಡ್ಬಿಡ್ತೀನಿ. ಹಂಗಲ್ಲ ಗುಣ, ಬಿಟ್ಟಿರೋದೆಲ್ಲ ಒಂದೇ ಸಲ ಹಿಡ್ಬಿಡೋಣ ಅಂತ. ಯಾವ ಸ್ಕೂಲ ನಿಂದು? ಜೂಜಲ್ಲಿ ಇದುವರೆಗೂ ಬಿಟ್ಟಿರೋದೆ, ಹಿಡ್ದಿರೋದು ಚರಿತ್ರೆಲೇ ಇಲ್ಲ. ಮನೇಲಿ ಒಬ್ಳು ತಂಗಿ ಇದ್ದಾಳೆ ಅಂತ ತಲೆಲಿರ್ಲಿ. ನೀನಿರುವಾಗ ನನ್ಗೇನು ಹೇಳು? 10 ಜನಕ್ಕೆ ಫ್ರೆಂಡ್ಸ್ ಆಗಿರೋದು ಮುಖ್ಯ ಅಲ್ಲ, ನಿನ್ನಂತ ಒಬ್ಬನಿಗೆ ಫ್ರೆಂಡ್ ಆಗಿರೋದು ಮುಖ್ಯ. ನೀನ್ ಇಲ್ಲೇ ಇರೋ. ಇವನಿಗೆ ಸಿಗರೇಟ್ ಕಮ್ಮಿ ಕೊಡು. ಆಯ್ತಣ್ಣ. ಅಯ್ಯೋ ಛೇ, ನನ್ನನ್ನೇ ಶೂಟ್ ಮಾಡ್ಬಿಟ್ಟೆಲ್ವ. ನಿನ್ನನ್ನು ಯಾರು ಹೊಡಿತಾರೆ ಶೇಷು? ಒಂದು ನಾನು ಹೊಡಿಬೇಕು ಅಥವಾ ನಿನಗೆ ನೀನೇ ಹೊಡ್ಕೋಬೇಕು? ಎರಡೂ ಆಗೋದು ಬೇಡ. ಚೇಟಾ, ಒಂದು ಲೆಮನ್ ಟೀ. ಎನಿ ಇನ್ಫಾರ್ಮೇಶನ್ ಶೇಷು? ವಿಷಯ ತುಂಬ ಸೀರಿಯಸ್ ಆಗಿದೆ. ಮಾಲ್ ಮಿಸ್ ಆಗಿದೆ. ಮ್ಯಾಂಗೋ ಅಬ್ಸ್ಕ್ಯಾಂಡ್ ಆಗಿದ್ದಾನೆ ಅಂತ ಪಾಪಣ್ಣ ಅನ್ಕೊಂಡಿದ್ದಾನೆ. ಅವನು ಹುಡುಗರನ್ನ ಬಿಟ್ಟು ಮ್ಯಾಂಗೋನ ಹುಡುಕ್ಸ್ತಾ ಇದ್ದಾನೆ. ಅಣ್ಣ ಲೆಮನ್ ಟೀ. ಹುಡುಕ್ಲಿ ಬಿಡು ಶೇಷು. ಈ ಗುಣ ಸಿಲಿಕಾನ್ ಸಿಟಿಲಿ ಚಿಲ್ಡ್ರೆಗಳನ್ನೆಲ್ಲ ಹೊಡೆದು ಉಸ್ತಾದಾಗಕ್ ಬಂದಿಲ್ಲ. ನಾನೇ ಕರಾಬು ಕಿಲಾಡಿ ಅಂತ ಓಡಾಡ್ತಿದ್ದಾನಲ್ಲ ಪಾಪಣ್ಣ. ಅವನ್ ಇವತ್ತಲ್ಲ ನಾಳೆ ಹೊಡ್ದೇ ಹೊಡಿತೀನಿ. ನೀನ್ ಹೊಡಿತೀಯ ಬಿಡು. ಅದ್ ಸರಿ, ಆ ಮ್ಯಾಂಗೋನೇನೋ ಮಾಡ್ದೆ, ನನಗಾದ್ರೂ ಹೇಳೋ. ಗೊತ್ತಾಗುತ್ತೆ ಶೇಷು, ಆದಷ್ಟು ಬೇಗ ಗೊತ್ತಾಗುತ್ತೆ. ನೆಕ್ಸ್ಟ್ ಏನಿದೆ ಅಂತ ಇನ್ಫಾರ್ಮ್ ಮಾಡು, ಬರ್ತೀನಿ. ಗೇಮಲ್ಲಾದ್ರೂ ಸರಿ, ನಮ್ಮ ಶತ್ರುಗಳು ಬದುಕಿರಬಾರ್ದು ಶೇಷು. ನಾನು ಹೇಳ್ದೆ ಕೇಳಿಲ್ಲ ಅಣ್ಣ. ಟೆನ್ಷನ್ ಆಗ್ಬಿಟ್ಟೆ ಗುಣ. ನಾನಿರ್ಬೇಕಾದ್ರೆ ಯಾಕೋ ಟೆನ್ಷನ್ನು? ಎದ್ದಾಳೋ. ವಾಲೆ ಅಂದ್ರೆ ನೀನೇನೋ? ಹೌದು, ಏನಿವಾಗ? ಬೇಕಿತ್ತೇನೋ ನಿನ್ಗೆ ತೇವಲು? ಓಡಿದ್ರೆ ನೋಡುತ್ತೆ, ನೋಡಿದ್ರೆ ಮುಟ್ಬೇಕು ಅನ್ಸುತ್ತೆ. ಮುಟ್ಲಾ? ಎಂಜಲೇ ಹಿಂಗಿದೆ ಅಂದ್ರೆ ಇನ್ನಿವ್ಳು ಸಿಕ್ಕಿದ್ರೆ ಹೆಂಗಿರುತ್ತೋ
ಪುರ್ಸೊತ್ತಾಗಿದ್ದಾಗ ನಿಮ್ಮಪ್ಪ ನಿನ್ನ ಉಡ್ಸಿದಾನೆ ಅನ್ಸುತ್ತೆ. ನಿನ್ ಜೊತೆಗೆ ಒಂದ್ ತಂಗಿನೂ ಉಡ್ಸಿದಿದ್ರೆ ಅರ್ಥ ಆಗ್ತಿತ್ತಲ್ವಾ? ಏನ್ ನಿನ್ ಪಾಡಿಗೆ ನೀನ್ ಬಂದೆ ಹೊಡೆದೆ ಹೋಗ್ತಾ ಇದ್ಯಾ? ಇನ್ನೇ ನೀವ್ ಹಿಡ್ಕೊಂಡ್ ಸರ್ಕಾಸ ಆಡ್ತಾರೆ. ಅವರಪ್ಪ ಯಾರು ಗೊತ್ತಾ? ಅವ್ರಮ್ಮ ಪುರ್ಸೊತ್ತಾಗಿದ್ದಾಗ ಕೇಳಿ ಹೇಳ್ತೀನಿ ಅನ್ನೋ. ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡೋ ನನ್ ಮಕ್ಕಳ್ರ. ನಿಮ್ಮ ಅಪ್ಪನ್ ದುಡ್ಡಲ್ಲೇ ಒಡೆ ಪೈಸ ಹಾಕ್ಸ್ಬಿಡ್ತೀನಿ. ನೆನ್ಪಿರ್ಲಿ, ಪುಷ್ಪ ನನ್ ತಂಗಿ. ಅವ್ನ್ ಯಾವ ಸೀಮೆ ಅಣ್ಣ ನನ್ಗೆ? ಅಮ್ಮ ಹೋಗ ಅವನನ್ನ ವಿಚಾರಿಸ್ಕೊ ಬನ್ನಿ ಅಂತ ಹೇಳಿದ್ರೆ ಹಾಸ್ಪಿಟಲ್ ಮಲಗಿಸ್ಬಿಟ್ಟು ಬಂದಿದ್ದೀರಾ. ಕೈ ಇಟ್ಟಿದ್ ಯಾರು? ಗುಣ ಸೀದಾ ಕೈಲಾಸನೆ. ಅಮ್ಮ ಚಟ್ನಿ ಮಾಡಿಲ್ವಾ? ಇಲ್ಲ. ಆ ಉಪ್ಪಿನಕಾಯಿ ಕೊಡು. ನಾಳೆಯಿಂದ ನಾನು ಕಾಲೇಜಲ್ಲಿ ಹೇಗ್ ತಲೆ ಎತ್ಕೊಂಡು ಓಡಾಡ್ಲಿ? ಹುಡುಗಿ ಅಂದ್ಮೇಲೆ ತಲೆ ತಗ್ಗಿಸ್ಕೊಂತಾನೆ ಓಡಾಡ್ಬೇಕು. ಹೇಳ್ಕೊಟ್ಟಿಲ್ವಾ ನಿನ್ ಮಗಳಿಗೆ ನೀನು? ಸುಮ್ನೆ ತಿನ್ನ. ಹೇಳು, ನಾನ್ ಹೇಗ್ ಒಳಗೆ ಇದ್ದ ಅಂತ ಹೇಳ್ಬೇಕು ತಾನೆ. ಅಮ್ಮ, ನಾ ಒಳಗಡೆ ಹೋಗಿ ಓದ್ಕೋತೀನಿ. ಮದ್ವೆ ಆಗಿದ್ರೆ 3 ಮಕ್ಳು ಹುಟ್ಟಿಸ್ತಿದ್ದೆ. ಕೊಡ ಇಲ್ ರಿಮೋಟ್ನ. ಕಾರ್ಟೂನ್ ನೋಡ್ತಾವನೆ. ಲವ್ ಅಲ್ಲಿ ತುಂಬಾ ಡೀಪ್ ಆಗಿ ಹೋಗ್ಬೇಡ ಮಗ. ಹುಡುಗಿ ಸಾಥ್ ಕೊಟ್ರೆ ಬಚಾವು, ಹಾತ್ ಕೊಟ್ರೆ ಬರೀ ನೋವು. ಕಂಡಿದೀನಿ ಮುಚ್ಚಾಲೆ. ನಾವ್ ಗನ್ನ ಆದ್ರೆ ನಮ್ ಹುಡುಗಿ ಲೋಡೆಡ್ ಗನ್ನು. ಹಲೋ, ಎಲ್ಲಿದ್ಯಾ? ರವಿ ಮನೇಲಿದ್ದೀನಿ. ನಮ್ಮಪ್ಪ ನಿನ್ ಜೊತೆ ಮಾತಾಡ್ಬೇಕಂತೆ. ಅವ್ರು ತುಂಬಾ ಸ್ಟ್ರಿಕ್ಟ್. ಈ ಪೊರ್ಕಿ ತರ ಎಲ್ಲ ಡ್ರೆಸ್ ಮಾಡ್ಕೊಂಡ್ ಬರ್ದೆ ನೀಟಾಗಿ ಫಾರ್ಮಲ್ಸ್ ಅಲ್ಲಿ ಬಾ, ಅರ್ಥ ಆಯ್ತಾ? ಏನ್ ಮಗ ಲವ್ ಬುಲಾವಾ? ಹೋಗು ಹೋಗು. ನಿಮ್ಗೇನೋ ಗೊತ್ತು ಲವ್ ಮಾಡೋರ್ ಕಷ್ಟ. ಕಾಫಿ ಸಿಪ್ ಮಾಡಿ. ನನ್ನ ಮಗಳು ಡಬಲ್ ಗ್ರಾಜ್ಯುಯೇಟ್. ಗೊತ್ತಿರ್ಲಿಲ್ಲ ಸರ್. ಅವಳ ಮಂತ್ಲಿ ಸ್ಯಾಲರಿ 1 lakh. ಗೊತ್ತಿರ್ಲಿಲ್ಲ ಸರ್. ಶಿ ಈಸ್ ಅ ಚೀಫ್ ರಿಸೆಪ್ಷನಿಸ್ಟ್ ಇನ್ ಅ ಸ್ಟಾರ್ ಹೋಟೆಲ್. ಇದು ಗೊತ್ತಿರ್ಲಿಲ್ಲ ಸರ್. ಆದರೆ ನಿನ್ನಂತ 3rd ಗ್ರೇಡ್ ಚೀಪ್ ಲೋಕಲ್ ರೌಡಿನ ಲವ್ ಮಾಡ್ತಾ ಇದ್ದಾಳೆ. ಈಗ ಬಂದೆ ನೋಡು ಮಾವ ಟ್ರ್ಯಾಕ್ಗೆ. ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಹೇಳಿದ್ನೆ ಹೇಳ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ 3 ಹೇಳ್ದೆ ನೋಡು, ಅದ್ಯಾವ್ದು ನನಗೆ ಗೊತ್ತಿಲ್ಲ. ಲಾಸ್ಟ್ ಅಲ್ಲಿ 1 ಹೇಳ್ದೆ ಅಲ್ಲ, ಅದು ಕನ್ಫರ್ಮ್. ಒಂದು ಸ್ಮಾಲ್ ಚೇಂಜು. ಅವಳು ನನ್ನ ಎಷ್ಟು ಇಷ್ಟಪಡ್ತಿದ್ದಾಳೋ ಅದಕ್ಕಿಂತ 1% ಜಾಸ್ತಿ ನಾನು ಅವಳನ್ನ ಇಷ್ಟಪಡ್ತಿದ್ದೀನಿ. ನೀವು ಅಂದ್ರೆ 3 ಗಂಟೆ ಆಗ್ತೀನಿ, ಬಂದು ಅಕ್ಷತೆ ಆಗ್ತೀಯಾ. ನೀನು ಹೂ ಅಂದ್ರು ಎತ್ತಾಕೊಂಡೋಗಿ 3 ಗಂಟೆ ಆಗ್ತೀನಿ, ಮುಚ್ಕೊಂಬಂದು ಅಕ್ಷತೆ ಕಾಳ ಆಗ್ತೀಯಾ. ಬರ್ಲ ಮಾವ. ಆಮೇಲೆ ಮನೆಗೆ ಬಂದವ್ರಿಗೆ ನೀನೇ ಕಾಫಿ ಟೀ ಅಂತ ಫಿಕ್ಸ್ ಆಗ್ಬಿಡ್ಬೇಡ. ರಮ್ಮು, ವಿಸ್ಕಿ, ವೋಡ್ಕಾ ಅಂತ ತುಂಬಾ ಆಪ್ಷನ್ಸ್ ಇದೆ. ಅಟ್ಲೀಸ್ಟ್ ಒಂದ್ ಚಿಲ್ಡ್ ಬಿಯರ್ ಮೈಂಡ್ ಸೆಟ್ ಮಾಡ್ಕೋ. ಬರ್ತಡೇ ಅಂತಣ್ಣ.
ಕೊಡಿ ಅಣ್ಣ ಅಣ್ಣ ಒಂದೆರಡು ದಿನ ನಂಗೆ ಟೈಮ್ ಕೊಡಿ ಅಣ್ಣ ನನ್ನ ತಲೆ ಅಡ ಇಟ್ಟಾದ್ರು ನಿಮ್ ದುಡ್ಡು ಕೊಟ್ಬಿಡ್ತೀನಿ ಅಣ್ಣ. ತಲೆ ಅಡ ಇಟ್ರೆ ದುಡ್ಡು ಹುಟ್ಟಲ್ಲ ಅಪ್ಪಿ. ಹುಟ್ಟಂಗಿದ್ದಿದ್ರೆ ನಿನ್ ತಲೆ ಇತ್ತಾ ಅಣ್ಣ ಎರಡು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಣ್ಣ. ಅವ್ರ ಹೆಂಡತಿ ಮಂಗಳ ಸೂಪರ್ ಆಗಿದ್ದಾಳಣ್ಣ. ಪನ್ನೀರಿ ಸೋಪಾನ ಪನ್ನೀರಿ ಮಂಗ್ಲ ಅಡ್ಜಸ್ಟ್ ಮಾಡ್ಕಂತ್ಯಾ? ನಿನ್ ದಿನ ಬಂದು ಹೋಗ್ತಾ ಇರ್ತೀನಿ. ಅಡ್ಜಸ್ಟ್ ಮಾಡ್ಕಂತ್ಯಾ? ಮಾಡ್ಕೋಬೇಕು. ಮಾಡ್ಕತ್ಯಾ? ಮಾಡ್ಕೋಬೇಕು. ಏಯ್, ಇವನ ಡ್ರೆಸ್ ತಗೊಂಡು ಕಳಿಸ್ರೋ. ಹ್ಯಾಪಿ ಬರ್ಡೇ ಟು ಯು. ಭೂಮಿ ಮೇಲೆ ಹುಟ್ಟಿದ್ದೀನಿ ಅಂತ ಬೇಜಾನ್ ನಿಗ್ರಾಡಬೇಡ. ಎಲ್ಲ ಟೈಮಲ್ಲೂ ಅನ್ನದ ಎಂಜಿಲ್ ಕೈಯೇ ಇರಲ್ಲ. ಅಣ್ಣ ಏನೋ ಮ್ಯಾಂಗೋ ನೆತ್ಬಿಟ್ರಣ್ಣ. ಪಾಪಣ್ಣ ಬರ್ತಾ ಇದ್ದಾರೆ. ಸಮಯ ನಮ್ ಕಡೆನೇ ಇತ್ತು ಪಾಪಣ್ಣ, ಆದ್ರೆ ಸಂದರ್ಭ ಕೈ ಮೀರೋಯ್ತು. ನನಗೂ ನಿಂತರ ನಿನ್ ರೀತಿಯಲ್ಲಿ ಬದುಕ್ಬೇಕಂತ ಆಸೆ. ಪಾರ್ಟ್ನರ್ ಆಗಿ ಸೇರ್ಸ್ಕೋತಿಯ ಕರಂಲಾಲ್? ಏನಂದೆ? ಪಾರ್ಟ್ನರ್ ಆಗಿ ಅದಾದ್ಮೇಲೆ ಏನು ಅಂದಿಯಲ್ಲ? ಕರಂಲಾಲ್ ಸೇಠ್ ಸಾಬ್ ಅಂತ ಕರಿಬೇಕು. ಅಕಸ್ಮಾತ್ ನಂಗೆ ಯೋಗ್ಯತೆಗೆ ಮೀರಿ ನಿನ್ ಮೇಲೆ ಬಂದ್ರೆ ಆವಾಗ ಲಾಲ್ ಕರಂ ಲಾಲ್ ಅಂತ ಕರಿಬಹುದು. ತಗೋ, ನಾನ್ ಬಿಸಾಕಿದ್ನ ತಗೊಂಡು ಹೋಗ್ತಾ ಇರ್ಬೇಕು. ಹೋಗೋ.
ಕೆಟ್ಟವನಾಗಿ ಬದುಕೋದ್ರಲ್ಲಿ ಒಂಥರ ಸೊಕ್ಕು. ನೀನಿನ್ನೂ ಈ ಭೂಮಿ ಮೇಲೆ ಬದುಕಿದ್ಯಾ ಅಂದ್ರೆ ನಿನ್ನ ಯೋಗ್ಯತೆಗೆ ಮೀರಿ ನಾನು ಬೆಳೆದಿರೋದನ್ನ ನೀನ್ ಅವಾಗವಾಗ ಚೆಕ್ ಮಾಡ್ಕೊಳ್ಳೋದಿಕ್ಕೆ. ಲಾಲ್, ಕರಂ ಲಾಲ್. ಇಷ್ಟು ವರ್ಷ ಇದ್ದೆ ಹಿಂದೆ, ಈಗ ಬಂದಿದ್ಯಾ ಮುಂದೆ. ಯಾರೋ ನಿನ್ ಹಿಂದೆ. ನಾನ್ ಎಂಜಿಲ್ ತೆನ್ಕೊಂಡಿದ್ದ ನಾಯಿಗಳನ್ನೆಲ್ಲ ಸೇರಿಸ್ಕೊಂಡು ನಿಂದೇ ಆದ ಸಾಮ್ರಾಜ್ಯ ಕಟ್ಟಿದ್ಯಾ. ಅವ್ರು ಯಾರನ್ನು ಮತ್ತೆ ಕರ್ಸ್ಕೊಳ್ಳೋ ಐಡಿಯಾ ನನ್ಗಿಲ್ಲ. ಕಲ್ಸ್ಕೊಡೋ ಐಡಿಯಾದಲ್ಲಿದ್ದೀನಿ. ಆದಷ್ಟು ಬೇಗ ನಿನ್ನನ್ನು ಕಲ್ಸ್ಕೊಡ್ತೀನಿ. ಆಗ ನಿಂಗೆ ಎಲ್ಲ ಅರ್ಥ ಆಗತ್ತೆ. ಅಚ್ಚಾ, ದೇವ್ರು ಒಳ್ಳೇದ್ ಮಾಡ್ಲಿ. ಅಣ್ಣ ನೀವು ಅನ್ನಿ, ಆ ಸೇಟುನಿಲ್ಲ ಗುಂಡಿಗ ಕೂತ್ಬಿಡ್ತೀನಿ. ಮ್ಯಾಂಗೋ ಖತಮ್. ಮಾಲೆಯಲ್ಲಿದೆ ಅಂತ ತಿಳ್ಕೊ. ಆ ಸೇಟುನ ಏನ್ ಮಾಡೋದು ಪಾಪಣ್ಣ? ಅವನ್ ಜೀವಂತವಾಗೇ ಇರಬೇಕು. ನಾಯಿ ಗಟ್ಟಿಯಾಗಿ ಬಗುಳ್ತಾ ಇದೆ ಅಂದ್ರೆ ಯಮ ಭರ್ಜರಿಯಾಗಿ ಬೇಟೆ ಆಡಕ್ ಬರ್ತಿದ್ದಾನೆ ಅಂತ ಅರ್ಥ. ಅವನಿಂದ ಇರೋ ಯಮ ಯಾರಂತ ತಿಳ್ಕೊ. ಇಷ್ಟು ದಿವಸ ಪಾಪಣ್ಣನ ಅರೆಸ್ಟ್ ಮಾಡೋಕೆ ನಮಗೆ ಬಲವಾದ ಸಾಕ್ಷಿ ಇರಲಿಲ್ಲ ಸರ್. ಈಗ ಪಾಪಣ್ಣನ ಕಡೆಯವನೇ ಒಬ್ಬ ವಾಲಂಟ್ರಿ ಆಗಿ ಬಂದು ಅಪ್ರೂವರ್ ಆಗಿದ್ದಾನೆ. ಗುಡ್. ಕೆಲವೊಂದು ಕರಪ್ಟ್ ಆಫೀಸರ್ಸ್ ಇಂದ ಮತ್ತೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಂದ ನಾವು ಇಷ್ಟು ದಿವಸ ಸುಮ್ಮನೆ ಇರಬೇಕಾಗಿತ್ತು. ನಾವು ನೋ ಮೋರ್ ಡಿಲೇ, ಟೇಕ್ ಇಮಿಡಿಯೇಟ್ ಆಕ್ಷನ್. ಶೂರ್ ಸರ್. ನಾನು ನಂದು ಅಂತ ಇರೋ ಆ ಪಾಪಣ್ಣನ ಅರೆಸ್ಟ್ ಮಾಡಿ ಅವನ ಸೊಕ್ಕು ಮುರಿತೀನಿ. ಕಾಕಿ ಪವರ್ ಏನು ಅಂತ ತೋರಿಸ್ತೀನಿ. ಕಾನೂನು ಕೈ ಬೀಸ್ಕೊಂಡು ಕೋಳ ತೊಡ್ಸೋದಿಕ್ ಬರ್ತಾ ಇದೆ ಪಾಪಣ್ಣ. ನೀನು ಚಾಪೆ ಕೆಳಗಡೆ ನುಗ್ಗೋ ಆಸಾಮಿ ಆದ್ರೆ ಕಾನೂನು ನಿಮ್ಮಪ್ಪ ಕಣ ರಂಗೋಲಿ ಕೆಳಗಡೆ ನುಸುಳುತ್ತೆ. ಕರ್ಮ ವಿಧಿ ಅನುಸಾರ ಎಲ್ಲ ಫಿಕ್ಸ್ ಆಗಿರುತ್ತೆ ಅಂತಾರೆ. ನಿನ್ನ ಕರ್ಮ ನಿನ್ನ ಮರ್ಮ ಎಲ್ಲ ಬಿಚ್ಚಿಡೋಕೆ ಆ ದೇವರು ನಿನ್ನ ಕಡೆಯವನ್ನೇ ಒಬ್ಬನ ಛೂ ಬಿಟ್ಟಿದ್ದಾನೆ. ಬಾ ಬಾರೋ. ಈ ಕರ್ಮ ವಿಧಿ ಅನುಸಾರ ಈ ಪದಗಳು ನಿಂಬಾಯಲ್ಲಿ ಕೇಳಕ್ ಚೆನ್ನಾಗಿದೆ. ಈ ಯೂನಿಫಾರ್ಮ್ಗಿರೋ ಖದರ್ ಕಂಡ್ರು ಅದು. ನಮಗೂ ಅಷ್ಟೇ. ದುಷ್ಟತ್ವನೇ ಸರ್ವಸ್ವ. ಚಿಟ್ಕೆ ಹೊಡೆದು ಕರೆದಾಗ ಬಾಲ ಮುದುರ್ಕೊಂಡು ಬರೋಕ್ಕೆ ನೀವ್ ಅನ್ಕೊಂಡಷ್ಟು ಈಸಿ ಅಲ್ಲ ಈ ಪಾಪಣ್ಣ. ACP ಸರ್, ನೀವೀ ಪಾಪಣ್ಣನ ನೋಡ್ಬೇಕಂದ್ರೆ 7 ಕೋಟೆ ದಾಟು ಬರಬೇಕು. ಈ ಪಾಪಣ್ಣನ ಮುಟ್ಬೇಕಂದ್ರೆ 7 ಜನ್ಮ ಎತ್ತು ಬರಬೇಕು. ನೀವು ನನ್ನ ಅರೆಸ್ಟ್ ಮಾಡಿದ್ರೆ ಹೊರಗಡೆ ಅಪೋಸಿಷನ್ ಪಾರ್ಟಿ ಧರಣಿ ಕೂತ್ಕೊಳ್ಳುತ್ತೆ. ರೂಲಿಂಗ್ ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡಿ ಪ್ರೆಷರ್ ಕೊಡತ್ತೆ. ನಾನು ಮಾಡ್ತಿರೋ ದಂಧೆ ವಾರಸ್ದಾರರಿಗೆ. ವಾರಸ್ದಾರರೇ ಇಲ್ಲದೆ ಇರೋ ರಾಜಕೀಯ ಎಲ್ಲಿ ನಡೆಯುತ್ತೆ? ACP ನೀವು ಹಾಕಿರೋ ಈ ಯೂನಿಫಾರ್ಮ್ ನನಗೆ ಬಹಳ ಇಷ್ಟ. ಈ ಡ್ಯೂಟಿಯಲ್ಲಿರೋ ಸಿನ್ಸಿಯಾರಿಟಿನ ನನಗೆ ತೋರಿಸಿದ್ರೆ ತುಂಬಾ ಇಷ್ಟ. ನೀವು ಅಂದ್ರೆ ಲೈಫ್ ಟೈಮ್ ಸೆಟಲ್ಮೆಂಟ್ ಗ್ಯಾರಂಟಿ. ನಿಮಗೂ ನಿಮ್ಮ ಕಮಿಷನರ್ಗೂ. ಬಾಯಿದೆ ಅಂತ ಬೇಜಾನ್ ಬೊಗಳ್ತಾ ಇದೆಯಾ? ಉಲ್ಟಾ ಕಟ್ಟಾಕಿ ಲಾಟಿನ ಉಗ್ಸಿದ್ರೆ ಲೈಫ್ ಟೈಮ್ ಸೈಲೆಂಟ್ ಆಗಿರ್ತೀಯ. ಅದಕ್ಕೆ ನಾನು ಗ್ಯಾರಂಟಿ. ಟೇಕ್ ಹಿಮ್ ಟು ಕಸ್ಟಡಿ. ಕಸ್ಟಡಿ? ಈಗ ಆಲ್ರೆಡಿ ಕಸ್ಟಡಿನಲ್ಲೊಬ್ಬ ಅಪ್ರೂವರ್ ಇದಾನಲ್ಲ, ಸೇಫ್ ಆಗಿದ್ದಾನ ಅವನು. ವೈ ಡೋಂಟ್ ಯು ಚೆಕ್ ಇಟ್ ಒನ್ಸ್? ಸರ್, ಅಪ್ರೂವರ್ ಆಗಿದ್ದ ವ್ಯಕ್ತಿ ಡೆಡ್ ಸರ್. ಶ್ರೀ, ಸೆಲ್ಲಲ್ಲೇ ಡೆತ್ ಆದ್ರೆ ಅದನ್ನ ಲಾಕಪ್ ಡೆತ್ ಅಂತಾರಲ್ಲ. ನನ್ನನ್ನ ಕಸ್ಟಡಿಗೆ ತಗೊಳಕ್ ಮುಂಚೆ ನಿನ್ನ ನೀನ್ ಕಾಪಾಡ್ಕೋ. ಚಾಪೆ ಕೆಳಗೆ ರಂಗೋಲಿ ಕೆಳಗೆಲ್ಲ ಕಣೋ.
ಪಾತಾಳದ ಕೆಳಗೆ ನುಗ್ಗವನು ಈ ಪಾಪಣ್ಣ. ಎಲ್ಲ ನಾನು ಅನ್ಕೊಂಡ ಹಾಗೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಪಾಪಣ್ಣನ ಚಾಪ್ಟರ್ ಕ್ಲೋಸ್ ಆಗಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದ. ಇದೆಲ್ಲ ಆ ಸೇಟುದೆ ಸರ್ ಕೈವಾಡ. ಆಟ ಈಗ ಶುರುವಾಗಿದೆ. ನಾವು ತಮಾಷೆ ಮಾತ್ರ ನೋಡೋಣ. ಕಾನೂನು ಕೆಲವು ಸಮಯ ಕೈ ಕಟ್ಕೊಂಡಿರೋದೆ ಸಮಯ ಬಂದಾಗ ಕುತ್ತಿಗೆ ಹಿಚ್ಕಿ ಸಾಯಿಸೋದಕ್ಕೆ. ಇದೇನೇ ನಿನ್ ಹೊಸ ಕತೆ? ಸಿಕ್ಕಿದೀನಿ ಅಂತ ಬೇಜಾನ್ ಆಟ ಆಡಿಸ್ತಿದ್ಯಾ? ಅದೇನ್ ಹೇಳೋದಿದ್ರು ಒಂದೇ ಮಾತಲ್ಲಿ ಹೇಳು. ಹೇಳೋದಕ್ಕೇನು ಉಳ್ಸಿದ್ಯಾ? ನಮ್ಮಪ್ಪನ್ ಮೈಂಡ್ ಸೆಟ್ ಮಾಡಿ ನಿಂಗ್ ಡೀಸೆಂಟ್ ಆಗಿ ಡ್ರೆಸ್ ಮಾಡಿಸಿ ಇನ್ನೇನ್ ಸೆಟ್ ಆಗೋ ಟೈಮಲ್ಲಿ ತೋರ್ಸ್ಬಿಟ್ಟೆ ಅಲ್ಲ ನೀನ್ ಬುದ್ಧಿನ. ಬುದ್ಧಿಗಿದ್ದೇನೆ ತೆಗ್ ಮಾಕ್ ಕೊಡ್ಬಿಡ್ತೀನಿ. ಹೋಗ್ ನಿಮ್ಮ ಅಪ್ಪನ್ಗೆ ಹೇಳ್ಕೊಡು. ಮನೆಗ್ ಬಂದಿರೋ ಅಳಿಯನ್ನ ಒಳ್ಳೆ ಹಾರ್ಬರ್ ಅಲ್ಲಿರೋ ಲೇಬರ್ನ ಇಂಟರ್ವ್ಯೂ ಮಾಡ್ದಂಗ್ ಮಾಡ್ತಾನಲ್ಲ. ಸರಿ ಬಾಯ್, ಹೊಡ್ತೀನಿ. ನಮ್ಮಪ್ಪನ್ನೇ ಬೈತ್ಯಾ? ಏಯ್, ಎರಡರಲ್ಲಿ ಒಂದ್ ಹೇಳ್ಬಿಟ್ಟು ಹೋಗು. ಎರಡಲ್ಲ ಮೂರಲ್ಲ, ಒಂದ್ ಹೇಳ್ತೀನಿ ಕೇಳಿಸ್ಕೊ. ಇಲ್ವರೆಗೂ ನಂಗೂ ನಿಂಗೂ ಏನಿತ್ತೋ ಇನ್ ಮುಂದೆ ಅದಿರಲ್ಲ. ಅಂದ್ರೆ ಲೆಟ್ಸ್ ಬ್ರೇಕ್ ಅಪ್. ಬಾಯ್. ಬ್ರೇಕಪ್ ಅಂದ್ರೆ ಏನೇ ಅರ್ಥ? ಎಲ್ಲ ಮುಗೀತು ಅಂತ. ಹೋಗೆ ಹೋಗು, ತಿರುಗ್ ನೋಡ್ದಿರಂಗ್ ಹೋಗು. ನಾವೇನ್ ಕಮ್ಮಿ ಇಲ್ಲ, ನಾವು ಬ್ರೇಕಪ್ಪೇ. ಹೇಳೋ ಲೋಫರ್. ಗ್ಯಾರೇಜ್ ಕ್ಲೋಸಿಂಗ್ ಟೈಮ್ ಅಣ್ಣ. ಇಲ್ಲೂ ಕ್ಲೋಸಿಂಗ್ ಟೈಮೇ. ಲೋಫರ್, ಜೀವನದಲ್ಲಿ ಯಾವತ್ತಾರ ಲವ್ ಮಾಡಿದ್ಯಾನೋ? ಇಲ್ಲ ಅಣ್ಣ, ನಿಮ್ಗೆ ಗೊತ್ತಲ್ಲ ಅಣ್ಣ. ಆದ್ರೆ ನನ್ನ ಫ್ರೆಂಡ್ ಲವ್ ಮಾಡಿದಾನೆ. ಸರಿ, ಅವನು ಕರ್ಸು, ಒಂದ್ ಫುಲ್ ಬಾಟ್ಲು ತರ್ಸು. ನೈಟ್ ಫುಲ್ಲು ಡಿಸ್ಕಷನ್ ಮಾಡೋಣ. ಅಣ್ಣ ಅಣ್ಣ ಅಣ್ಣ, ಸುಕ್ಕ ಅಣ್ಣ ಅದು. ಏ ಲೋಫರ್, ಸುಕ್ಕನೆ ಕಣೋ ಈ ಟೈಮಲ್ಲಿ ಪಕ್ಕ. ಅದುಮ್ಕಂಗ್ ಕುತ್ಕ. ಬಾಸ್ ನೀವು ಮುಂದುವರ್ಸಿ. ನಾನ್ ಮುಂದುವರ್ಸೋದಿರ್ಲಿ, ನೀನ್ ಮುಂದುವರ್ಸು. ಥ್ಯಾಂಕ್ ಯು ಬಾಸ್. ಈ ಭಗವಂತ ಭಾರಿ ಕಂಜೂಸು ಬಾಸ್. ಲವ್ ಅಲ್ಲಾಗ ನೋವ್ನ ಇಷ್ಟಿಟ್ಬಿಟ್ಟು ಅದನ್ನ ತಡ್ಕೊಳ್ಳೋ ಹಾರ್ಟ್ನ ಇಷ್ಟೇ ಇಷ್ಟಿಟ್ಬಿಟ್ಟು ತಡ್ಕೊಳಕ್ಕಾಗದೇ ಇರೋ ಬುಟ್ಕತಾನೆ, ಬುಟ್ಕೊಳಕ್ಕಾಗದೇ ಇರೋ ತಡ್ಕತಾನೆ. ಏ ಲವ್ ಅಲ್ಲಾಗೋ ಪೈನ್ನ ಬಾಸ್. ಕೆರ್ಚದ ಮೇಲೆ ಉರ್ತಾ ಜಾಸ್ತಿ ಆದ್ರೆ ಕೆರ್ಕಳದ್ ಬಿಟ್ಬಿಡ್ತೀವ? ಇಲ್ಲ ತಾನೆ? ನಾವೇನ ಗಾಯ ಆಗ ತನಕನೂ ಕೆರ್ಕಂತೀವಲ್ವಾ? ಈ ಲವ್ ಹಂಗೆ ಬಾಸ್. ಮೊದ್ಲು ಕೆರ್ಸುತ್ತೆ, ಆಮೇಲೆ ಉರ್ಸುತ್ತೆ, ಆಮೇಲೆ ಅಳ್ಸುತ್ತೆ. ಕಮಲ, ವಿಮಲ, ಬಾಲ ಇವರೆಲ್ಲ ನನ್ನ ಲೈಫಲ್ಲಿ ಜೂಟಾಟ ಆಡ್ಬಿಟ್ಟು ಕೊನೆಗೆ ಕೈ ಕೊಟ್ಟು ಜೂಟ ಆಡ್ಬಿಟ್ರು ಬಾಸ್. ನೀನ್ ಹೇಳ್ತಿರೋದು ಒಂಥರ ಈ ಸುಕ್ಕ ಕುಡ್ದಾಗ ನಾಲ್ಗೆ ಮೇಲೆ ಚುರುಮುರಿ ಬಿದ್ದಾಗ ಕಾರ್ಕಾರವಾಗಿರುತ್ತಲ್ಲ, ಹಂಗಿದೆ. ಅಳದ್ ನಿಲ್ಸು, ಮ್ಯಾಟ್ರ್ ಕಂಟಿನ್ಯೂ ಮಾಡು. ಬಾಸ್ ಒಂದ್ ಹೇಳ, ಸ್ಟವ್ ಮೇಲೆ ಹಂಚಿಡ್ಬೋದು, ಹಂಚ್ ಮೇಲೆ ಸ್ಟವ್ ಇಡಕ್ಕಾಗತ್ತಾ? ನೋ. ಅದಿಟ್ಟು ಅದ್ರ ಮೇಲೆ ದೋಸೆ ಹಾಕಕ್ಕಾಗತ್ತಾ? ನೋ. ದೋಸೆ ಹಾಕಿದ್ರು ಆ ದೋಸೆನ ತಿನ್ನಕ್ಕಾಗತ್ತಾ? ನೋ ನೋ ನೋ. ಎಸ್. ಇನ್ನೊಂದು ಹೇಳ ಬಾಸ್, ಬೇಜಾರಬಾರ್ದು. ಈ ಬಾಟ್ಲಲ್ಲಿರೋ ಎಣ್ಣೆ ಖಾಲಿ ಆಗಂಟ ಹೇಳು, ಏನ್ ಬೇಕಾದ್ರೂ ಹೇಳು. ಆಮೇಲೆ ಮತ್ತಲ್ಲಿ ಚಿತ್ತಾಗ ನಾನು ಉಲ್ಟಾ ಬಾಟ್ಲಲ್ಲಿ ಹೊಡೆದ್ರೆ ನೀನ್ ಬೇಜಾರು ಮಾಡ್ಕೊಂಬಾರ್ದು. ನೋ. ಹುಡುಗಿರು ಹೊಡೆದಾಗ್ಲೇ ಬೇಜಾರು ಮಾಡ್ಕೊಂಡಿಲ್ಲ, ಇನ್ ನೀವು ಹೊಡೆದ್ರೆ ಬೇಜಾರು ಮಾಡ್ಕೊಂತೀನ. ಲೆಟ್ ಮಿ ಕಂಟಿನ್ಯೂ ಬಾಸ್. ಬಸ್ ಈ ಹುಡುಗಿರು ಸಿಗರೇಟ್ ಪ್ಯಾಕ್ ಮೇಲಿರೋ ಡಿಸ್ಕ್ಲೇಮರ್ ಇದ್ದಂಗೆ, ಆ ಕಡೆ ಸೇದಂಗೂ ಇಲ್ಲ, ಈ ಕಡೆ ಸೇದಲ್ಲಿರಂಗೂ ಇಲ್ಲ. ಅದಕ್ಕೆ ಡಿಸೈಡ್ ಮಾಡ್ಬಿಟ್ಟೆ ಬಾಸ್, ಈ ಹುಡುಗಿರ ಬಗ್ಗೆ ಸಂಶೋಧನೆ ಮಾಡಿ PhD ಬರ್ದು ಡಾಕ್ಟರೇಟ್ ನ ತಗೊಳ್ಳೇಬೇಕು. ಅದೇ ನನ್ನ ಗುರಿ. ಏ ಲೋಫರ್, ಬಾಸ್ ಗ್ಲಾಸ್ ಖಾಲಿ ಆಗೈತೆ, ಒಂದ್ ಸ್ವಲ್ಪ ಸುರಿ. ಈ ಹುಡುಗರು ಹುಡುಗಿರಿಗೆ ಒಂಥರ ಸುಸ್ರುಬತ್ತಿ ಆದ್ರೆ ಉರ್ಸಿ ನೀರ್ಗದ್ದಿ ಆರಿಸ್ಬಿಡ್ತಾರೆ. ಅದೇ ಮೊಂಬತ್ತಿ ಆದ್ರೆ ಬೇಕಾದಾಗ ಹಚ್ಕೋತಾರೆ, ಬೇಡದೆ ಇದ್ದಾಗ ಎತ್ತಿಡ್ಕೊಂಡು ಜೋಪಾನವಾಗಿ ನೋಡ್ಕೋತಾರೆ. ವಾಹ್, ಏನ್ ಹೇಳಿದ್ರಿ ಬಾಸ್? ತತ್ವ ತತ್ವ. ಇದುವರೆಗೂ ನಾನು ಹೇಳಿದ್ದೆಲ್ಲ ಡಮ್ಮಿ. ನೀವ್ ಹೇಳಿದ್ರಲ್ಲ. ನಾನ್ ಹೇಳಿದಲ್ಲ, ರವಿ ಹೇಳಿದ್ದು. ಯಾರು ಬಾಸ್? ರವಿ ನವ ಕವಿ. ರವಿ ನನ್ ಕಾಸಾ ದೋಸ್ತು. ಕಾಸಿಲ್ದೆ ಇದ್ದಾಗ್ಲೂ ಕೊನೆವರೆಗೂ ಜೊತೆಲಿರ್ತಾರಲ್ಲ ಬಾಸ್, ಅವ್ರೆ ಕಾಸಾ ದೋಸ್ತು. ಇಂಥ ಟೈಮಲ್ಲಿ ಅವ್ನಿಲ್ಲ ಅಂದ್ರೆ ಹೆಂಗೆ? ಲೋಫರ್, ಬಾಸ್ ಫೋನ್ ತಗೊಂಡ್ ಸೂರ್ಯಂಗ್ ಫೋನ್ ಮಾಡ.
ಅಣ್ಣ ಸೂರ್ಯ ಅಲ್ಲ ಅಣ್ಣ ರವಿ. ಏಯ್ ಸೂರ್ಯ ರವಿ ಎರಡು ಒಂದೇ ಮಾಡಲ್ಲ, ಜಗತ್ತಿಗೆ ಬೆಳಕು ಕೊಡಾರ ಅವ್ರೆ. ಲೇ ರವಿ, ಗುಣ ಫೋನ್ ಮಾಡ್ತಾನೆ ಕಣ. ಸೈಲೆಂಟ್ ಹಾಕು, ಇವತ್ತು ಬಿಟ್ಟಿರೋದೆಲ್ಲ ಹಿಡಿಲೇಬೇಕು. ಅಣ್ಣ ರವಿ ಅಣ್ಣ ಫೋನ್ ತೆಗಿತಿಲ್ಲ ಅಣ್ಣ. ಕೆಟ್ಗಳಿಗೆ ಬಂದಾಗ ಲೈಫಲ್ಲಿ ಬರೀ ಹುಡುಗಿರಷ್ಟೇ ಅಲ್ಲ, ಫ್ರೆಂಡ್ಸು ಬಿಟ್ಟು ಹೋಗ್ತಾರೆ. ಏಯ್ ಇನ್ನೊಂದ್ಸಲ ಫೋನ್ ಮಾಡ. ಪಾಪಣ್ಣ, ಚಿತ್ರಗುಪ್ತನ್ ಲೆಕ್ಕದ ಪುಸ್ತಕ ನನ್ನ ಹತ್ರ ತಗ್ಲಾಕಂಡೈತೆ. ಆ ಯಮ ಯಾರು ಅಂತ ಕಂಡಿಡ್ದು ಆ ಯಮನ್ ಡೆಡ್ ಬಾಡಿ ತಂದು ನಿನ್ ಕಾಲ ಹತ್ರ ಬಿಸಾಕ್ತೀನಿ. ಪಟಾಕಿ ಹೊಡೆದ ಹಬ್ಬ ಮಾಡ್ಕೋ. ಓಯ್, ಇವನ್ ಬಾಯಿ ಬಿಡೋವರ್ಗು ಬಾಯಿಗೊಂದು ಅನ್ನದ ದಗ್ಲು ಬೀಳ್ಬಾರ್ದು. ಹೇಳೋ ಅಣ್ಣ ರವಿ ಸೋತಿರೋ ದುಡ್ಡು ಕೊಡದೆ ತಕರಾರು ಮಾಡ್ತಿದ್ದಾನೆ ಅಣ್ಣ ಕ್ಲಬ್ಬಲ್ಲಿ. ಅಣ್ಣ, ಆ ರವಿ ಕ್ಲಬ್ಬಲ್ಲಿ ಗಲಾಟೆ ಮಾಡ್ತಾನಂತಣ್ಣ. ಅವಂದ್ ಯಾವಾಗ್ಲೂ ಇದೇ ಆಯ್ತು. ಇವತ್ತವನ್ ಪ್ರಾಣ ನನ್ನ ಕೈಯಲ್ಲೇ ಹೋಗೋದು. ಎತ್ತರ ಗಾಡಿನ. ಅವಳು ನನಗೆ ಫೋನ್ ಮಾಡಲ್ಲ, ಮಾಡಿದ್ರು ನಾನು ಫೋನ್ ಎತ್ತಲ್ಲ. ನಿನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ಹೇಳ್ತೀಯಾ? ಸ್ವಲ್ಪ ಎಣ್ಣೆ ಉದೈತೆ ಹೇಳ್ಬೋದು, ಎತ್ಬಾರ್ದು. ಯಾವುದೇ ಕಾರಣಕ್ಕೂ ನೀವು ಫೋನ್ ಎತ್ಬಾರ್ದು. ಈ ಹುಡುಗಿರು ಬ್ರೇಕಪ್ ಅನ್ನೋದನ್ನ ಆ ಜನ್ಮದ ಸಿದ್ಧಾಂತದ ಹಕ್ಕು ಅನ್ಕೊಂಡಿರ್ತಾರೆ. ಪ್ಯಾಚಪ್ ಅನ್ನೋದನ್ನ ಈ ಜನ್ಮದ ಸಿದ್ಧಾಂತದ ಹಕ್ಕು ಅನ್ಕೊಂಡು ಈ ಬ್ರೇಕಪ್ ಪ್ಯಾಚಪ್ ಎರಡನ್ನು ಟ್ರೆಂಡ್ ಮಾಡ್ಕೊಂಡು ಹುಡುಗರನ್ನ ಬೆಂಡ್ ಮಾಡ್ತಾವ್ರೆ. ನೀವು ಆ ಟ್ರೆಂಡಿಗೆ ಯಾವುದೇ ಕಾರಣಕ್ಕೂ ಬೆಂಡ್ ಆಗ್ಬಾರ್ದು ಬಾಸ್. ಆಗಲ್ಲ ಬಸ್. ಆಗ್ಲಿಂದ ಯಾವುದೋ ಗೂಗಲ್ ಗರ್ಲ್ ಅಂತ 2 ಸಲ ಫೋನ್ ಬಂದಿತ್ತು. ಅದು ಗೂಗಲ್ ಗರ್ಲ್ ಅಲ್ಲ, ಗುಡ್ ಗರ್ಲ್. ನನ್ನ ಹುಡುಗಿಗೆ ನಾನು ಇಟ್ಟಿರೋ ಹೆಸರು. ಜೀವೋ ಅಂದ್ರೆ ಗೂಗಲ್ ಅಲ್ವಾ? ಮಿಸ್ 2 ಸಲ ಕಟ್ ಮಾಡ್ಬಿಟ್ಟೆ. ಇನ್ನೊಂದ್ ಸಲ ಕಾಲ್ ಮಾಡಿದ್ರೆ ರಿಸೀವ್ ಮಾಡಿ ಕಟ್ ಮಾಡ್ಬಿಡ್ತೀನಿ. ಫುಲ್ ಹುರ್ಕೊಂಡ್ಬಿಡ್ತಾರೆ. ಹಲೋ ಹಲೋ ಹಲೋ. ಕೇಳಿಸ್ತಿದೆ ಅಂತ ಗೊತ್ತು, ನೆಟ್ಟಿಗೆ ಮಾತಾಡು. ಹಲೋ, ಲೊಕೇಶನ್ ಶೇರ್ ಮಾಡ್ತೀನಿ. ಇನ್ ಹಾಫ್ ಅನ್ ಅವರ್ ಅಲ್ಲಿ ನನ್ನ ಕಣ್ಮುಂದೆ ಇರ್ತೀಯ. ಹಲೋ, ಏನಂದೆ? ಕೇಳಿಸ್ತಿದೆ ಅಂತ ಗೊತ್ತು, ಮುಚ್ಕೊಂಡ್ ಬಾ. ಗೊತ್ತಾಯ್ತ ಬಿಡಿ ಬಾಸ್. ಗಾಳಿಪಟ ಎಷ್ಟೇ ಎತ್ತರ ಕಾರಿದ್ರು ದಾರ ಅಲ್ಲಾಡ್ಸಿದ ತಕ್ಷಣ ಗೋತ ಹೊಡಿಲೇಬೇಕು. ನೀವು ಅಲ್ಲಿ ಮುಂದುವರಿಸಿ, ನಾವಿಲ್ಲಿ ಮುಂದುವರಿಸಿ. ಏ ಲೋಫರ್, ಮಾತಾಡೋದೆಲ್ಲ ಮಾತಾಡಿ ಇಲ್ಲಿ ಕುತ್ಕೊಂಡು ಪೋಸ್ಗಳು ಕೊಡ್ತಾವಳೆ. ಬ್ರೇಕಪ್ ಪ್ಯಾಕಪ್ ಅಂತ ಏನೋ ಬಿಲ್ಡಪ್ ಕೊಡ್ತಾ ಇದ್ದೆ. ಕೊಟ್ಟೆ, ಆದ್ರೆ ಮನ್ಸ್ ಕೇಳಲಿಲ್ಲ. ಕರ್ದಿದ್ಯಾ? ಬಂದಿದ್ದೀನಿ. ಏನ್ ವಿಷಯ? ಸೆಪ್ಟೆಂಬರ್ 8 ನಿನ್ ಬರ್ಡೇ. ಅದ್ ಇವತ್ತು. ನನಗೆ ಬರ್ತಡೇಗಳು ಮಾಡ್ಕೊಳ್ಳೋ ಶೋಕಿ ಎಲ್ಲ ಇಲ್ಲ. No disturbance. Just you and me. Let's celebrate love. ನಾಳೆ ಹೆಂಗ್ ಬದುಕ್ ತೋರಿಸ್ತೀನಿ ನೋಡು ಅಮ್ಮ ಅಂದೆಲ್ಲೋ ಮಗ. ಯಾರಿಗ್ ಮುದ್ದು ಮಾಡ್ಲೋ ನಾನು ಮಗನೇ, ನನ್ನ ಮಗನೇ. ಇನ್ಮೇಲೆ ಯಾವತ್ತೂ ಅನ್ನಲ್ಲ ಕಣೋ, ಅಣ್ಣ ಅಂತಾನೆ ಕರಿತೀನಿ. ತಗೊಂಡ್ದಲ್ಲ ಇಬ್ಬರನ್ನ ಬಿಟ್ಟು ಬಿಡೋಣ. ಯಾರೋ ನಮ್ಮ ಗತಿ. ರಾತ್ರಿ ಎಲ್ಲ ನೀನ್ ಬಂದು ಟ್ರೈ ಮಾಡ್ದ
ನಿಂಗೂ ಬೇಗ ಬಿಡುಗಡೆ ಆಗಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊತೀನಿ. ನೀನು ಬೇಗ ಬಾ. ಇನ್ ಮುಂದೆ ಈ ಗ್ಯಾರೇಜ್ ನಂದಲ್ಲ ಗುಣ, ನಿಂದು. ಆ ದಿನೀನ್ ಇವತ್ ರಾತ್ರಿನೇ ಹೊಡಿತೀನಿ. ಎಷ್ಟ್ ಸಲ ಹೇಳಿಲ್ವ ನಿಂಗೆ ಸಿಗರೇಟ್ ಸೇದ್ಬೇಡ ಅಂತ? ಗುಣ, ಲೈಫಲ್ಲಿ ಒಂದ್ಸರಿ ಆದ್ರೂ ನೀನ್ ಸಿಗರೇಟ್ ಸೇದ್ಬೇಕು, ನಾನು ಅದನ್ನ ನೋಡ್ಬೇಕು. ಅದ್ ನೀನ್ ಬದುಕಿರೋವರೆಗೂ ಆಗಲ್ಲ ಬಿಡು. ದಿನಿ ಕೈಲಿ ಬಾಬು ತಗಲಾಕೊಂಡಿದ್ದಾನೆ. ನೀನ್ ಯಾರು ಅಂತ ಕೂಡ ಹೇಳಿದಾನೆ. ಆ ತಗಡ್ ನನ್ ಮಗನ್ನ ನಾನೇ ಹೊಡಿತೀನಿ, ನೀವ್ ತಮಾಷೆ ಮಾತ್ರ ನೋಡಿ. ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ಗೊತ್ತೇನೋ? ಬೆಳಿಗ್ಗೆವರೆಗೂ ಟೈಮ್ ಕೊಡ್ತೀನಿ, ನಿನ್ನ ಅಮೌಂಟ್ ಸೆಟ್ಲ್ ಮಾಡ್ತೀನಿ. ನಾನೇನ್ ಕ್ಲಬ್ ನಡೆಸ್ತಾ ಇರೋದು? ಅಮೌಂಟ್ ಮಾಡ್ಬಿಟ್ಟು ಜಾಗ ಖಾಲಿ ಮಾಡಲೇ. ದುಡ್ದಿದ್ದೆಲ್ಲ ಇಲ್ಲೇ ತಾನೇ ಸುರ್ದಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಅವನ ತಂಗಿ ಪುಷ್ಪ ಅವರಮ್ಮ ಸಕ್ಕದಾಗಿದ್ದಾರಣ. ಅಡ್ಜಸ್ಟ್ ಮಾಡ್ಕೊಂತೀನಿ, ನೀನ್ ಅಡ್ಜಸ್ಟ್ ಮಾಡ್ಕತ್ಯಾ? ನಿಮ್ ನಿಮ್ ಬಾಟ್ಲು ಯಾರು ಹೊಡಿತಾರೆ ಅನ್ನೋದು ಮುಖ್ಯ ಅಲ್ಲ ಕಣೋ, ಯಾರು ಇಳಿಸ್ತಾರೆ ಅನ್ನೋದು ಮುಖ್ಯ. ನಿನ್ನ ಹೆಣದ ಮೇಲೆ ಪಟಾಕಿ ಹೊಡೆದು ಹಬ್ಬ ಮಾಡ್ಕೊಳ್ಳಿ. ಇವನ್ನ ಎತ್ಕೊಂಡು ತೊಲಗೋ. ನನ್ ಸಾವು ನಿನ್ ಕಣ್ಣಲ್ಲಿ ತೋರಿಸಿದ್ಯಾ, ನಿನ್ ಸಾವು ಅವನ್ ಕಣ್ಣಲ್ಲಿ ನೋಡ್ತ್ಯಾ. ನೀ ನೋಡಿದ್ರೆ ಪಟಾಕಿ, ಅವ್ ನೋಡಿದ್ರೆ ದೀಪಾವಳಿ. ಸ್ಕೆಚ್ಚು ಯಾರು ಹಾಕ್ತಾರೆ ಅನ್ನೋದಲ್ಲ ಕಣೋ ಮುಖ್ಯ, ಯಾವನ್ ಮೊದ್ಲು ಮುಗಿಸ್ತಾನೆ ಅನ್ನೋದು ಮುಖ್ಯ. ಗುಣ, ಮುದ್ದೆ ಬಿಸಿ ಇದೆ, ಊಟ ಮಾಡ್ಬಾ. ಗುಣ, ನೀನೇನ್ ಬೇಕಾದ್ರೂ ಮಾಡು, ಆದ್ರೆ ನಿನ್ ತಾಯಿ ತಲೆ ತಗ್ಸೋ ಕೆಲಸ ಮಾಡಬೇಡ.
ಬದುಕೋ ಚಾನ್ಸು ತುಂಬಾನೇ ಕಮ್ಮಿ. ನೀನ್ ಈ ತರ ನರಳಿ ನರಳಿ ಸಾಯದ್ ನನಗೆ ನೋಡಕ್ಕಾಗಲ್ಲ ತಿನಿ. ನಿನ್ನ ಹಿಂಗ್ ಮಲಗಿಸ್ತವನ್ನ ಆದಷ್ಟು ಬೇಗ ಇಲ್ಲೇ ಮಲಗಿಸ್ತೀನಿ. ರೆಸ್ಟ್ ಇನ್ ಪೀಸ್. ಪಾಪಣ್ಣನ 2 ಕೈ ಎತ್ತಿದೀಯ. ಅವನು ನಿನ್ನನ್ನು ಹುಡುಕೊಂಡು ಬಂದೇ ಬರ್ತಾನೆ. ನೀನ್ ಯಾರು ಅಂತ ಗೊತ್ತಾಗಕ್ಕೂ ಮುಂಚೆ ಅವನ್ನ ಎತ್ತಲೇಬೇಕು. ಅರ್ಥ ಆಯ್ತಾ? ಸರಿ. ಈ ಚಾನ್ಸ್ನ ಮಾತ್ರ ಮಿಸ್ ಮಾಡ್ಕೋಬೇಡ ಗುಣ, ಮಿಸ್ ಮಾಡ್ಕೋಬೇಡ. ಒಳಗೊಂದಾಟ ಹೊರಗೊಂದಾಟ. ಮ್ಯಾಂಗೋನ ಹೊಡೆದು ಸದ್ದಿಲ್ದೆ ಹಾರ್ಬರ್ನ ಕಂಟ್ರೋಲ್ಗೆ ತಗೊಂಡ. ನಮ್ ಗಮನಕ್ಕೆ ಬರಲಿಲ್ಲ. ದಿನಿನ ಹೊಡೆದು ಅಂಡರ್ ವರ್ಲ್ಡ್ ಅಲ್ಲಿ ನಮಗ್ ಸಾಥ್ ಕೊಡ್ತಿದ್ದವ್ರನ್ನೆಲ್ಲ ಸೈಲೆಂಟ್ ಮಾಡಿದ್ದಾನೆ. ಅದು ನಮ್ ಗಮನಕ್ಕೆ ಬರಲಿಲ್ಲ. ಒಳಗೊಂದಾಟ ಹೊರಗೊಂದಾಟ. ಯಾರವನ್ ಶ್ರೀ? ಹಲೋ ಸರ್, ಕಾರ್ ಡೆಲಿವರಿಗೆ ಬಂದಿದೆ. ಅಣ್ಣ, ಕಾರ್ ಡೆಲಿವರಿಗೆ ಬಂದಿದೆ ಅಂತೆ. ಮಂಗಳವಾರ ಒಳ್ಳೆ ಟೈಮ್. ಡೆಲಿವರಿಗೆ ನಾನೇ ಬರ್ತೀನಿ ಅಂತ ಹೇಳು. ಏಯ್, ಒಬ್ಬನೇ ಬರ್ತೀನಿ ಅಂತ ಹೇಳು. ಡೆಲಿವರಿಗೆ ಅಣ್ಣನೇ ಬರ್ತಾ ಇದಾರೆ. ಓಕೆ ಸರ್. ಗುಣ, ಪಾಪಣ್ಣ ಹೊರಟ. ಒಂದು ವಾರ ಆದ್ಮೇಲೆ ಬರ್ಬೇಕಾಗಿದ್ದ ಕಾರು ಮುಂಚೆನೆ ಬಂದಿದೆಯಲ್ಲ ಶ್ರೀ. ಯಮನ್ ನೋಡೋ ಸಮಯ ಬಂದಾಯ್ತು. ಮಂಗಳವಾರ ಒಳ್ಳೆ ಟೈಮ್. ಒಬ್ಬನೇ ಬರ್ತೀನಂತ ಹೇಳು. ಡೆಲಿವರಿಗೆ ಅಣ್ಣನೇ ಬರ್ತಾ ಇದಾರೆ.
ನನ್ನ ಹುಡುಕೊಂಬರ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ನಾನೇ ಬಂದೆ. ಡ್ರಗ್ಸ್ ಜೊತೆ ಆಟ ಆಡ್ಕೊಂಡು ಬೆಳೆದವನ್ ಕಾಣು ನಾನು. ಕೆಮಿಕಲ್ಸ್. I can smell it. ಪ್ರತಿಯೊಂದು ಬ್ಲಡ್ ಹೊರಗೆ ಬರೋದಕ್ಕೂ ಒಂದು ಸ್ಟೋರಿ ಇರುತ್ತೆ. ಅದನ್ನ ಕೇಳಕ್ ನನಗೆ ಪುರ್ಸೋತಿಲ್ಲ. ಡೋಂಟ್ ವರಿ, ಬೇಗ ಕಳಿಸ್ಕೊಡ್ತೀನಿ. Blackie, my most favorite. And for my favorites, among them, you're my favorite. ನೂರು ಮಕ್ಕಳನ್ನ ಹಡ್ದಷ್ಟೇ ಸಂತೋಷ ಪಡ್ತಿದ್ದೆ. ನೀನ್ ನನ್ನ ಬಂಜೆ ಮಾಡಿದ್ರೆ ಸ್ಕೆಚ್ ಮಿಸ್ ಆಯ್ತು. ಪಾಪಣ್ಣನ್ನೇ ಬದುಕು ಹೋಗು ಅಂತ ಬಿಟ್ಟು ಕಳಿಸ್ದ ಅನ್ನೋ ವಿಷಯ ಆಚೆ ಕಡೆ ಏನಾದರೂ ಸ್ಪ್ರೆಡ್ ಆಯ್ತು ಅಂದ್ರೆ ದಂಧೆನೆ ಮಾಡಕ್ಕಾಗಲ್ಲ ಶೇಷು. ನೋಡು, ಅವನ್ ಯಾರೇ ಆಗಿರ್ಲಿ, ಎಲ್ಲೇ ಅಡಗಿರ್ಲಿ, ಅವನ್ ಹೆಣ ನೋಡ್ಬೇಕು ನಾನು. ಎಷ್ಟು ಜನನ್ ಬೇಕಾರೋ ಕರ್ಕೊಂಡೋಗು, ಎಲ್ಲಿದ್ರೂ ಬಿಡ್ಬೇಡ. ನನ್ ಮಾತು ಕೇಳು. ಬೇಡ ಬೇಡ, ನಿನ್ ತಮ್ಮ ಅಂತೀನಿ, ನಮ್ಮನ್ನೇನು ಮಾಡ್ಬೇಡ, ಬಿಟ್ಬಿಡ ಪ್ಲೀಸ್ ಪ್ಲೀಸ್. ನನ್ ಮಾತು ಕೇಳು ಬಿಡ, ನನ್ ಮಾತು ಕೇಳು. ಇರೋ ಇರೋ, ಅವನೇನೋ ಹೇಳಿದ ಕಣ್ರೋ. ದಿಸ್ ಇಸ್ ಮೈ ಫೇವ್ರೇಟ್, ಓನ್ಲಿ ಫಾರ್ ಮೈ ಫೇವ್ರೇಟ್ಸ್. ಅಮಾಂಗ್ ದೆಮ್ ಯು ಆರ್ ಮೈ ಫೇವ್ರೇಟ್. ಹೆಂಗವ್ ನಿನ್ ಹಳೆ ಡವ್ವು ದೃಷ್ಟಿಗೆ ಅಂತ ಹಣೆಗೆ ಒಂದ್ ಬೊಟ್ಟಿಟ್ಟಿದ್ದೆ, ಮೀಟರ್ ಆಫ್ ಆಗೋಯ್ತು ಅವನ್ಗೆ. ಏಯ್, ಕೈಗೆ ಸಿಕ್ಕಿದ ಚಾನ್ಸ್ ನ ಮಿಸ್ ಮಾಡ್ಕೊಂಡು ಬಂದು ಇಲ್ಲೇನ್ ಗನ್ ಇಟ್ಕೊಂಡು ಪೋಸ್ಟ್ ಕೊಡ್ತಾ ಇದ್ಯಾ? ಏಯ್, ಯಾವನ ಪೋಸ್ಟ್ ಕೊಡ್ತಿರೋದು?
is my favorite. Only for my favorites. Among them, you are not my favorite. ಕುರುಕ್ಷೇತ್ರದಲ್ಲಿ ಚಕ್ರವ್ಯೂಹ ಭೇದಿಸಿದ ಅಭಿಮನ್ಯಿಗೆ ಒಳಗ್ ಬರಕ್ ಮಾತ್ರ ಗೊತ್ತಿತ್ತು. ಆದ್ರೆ ನನಗೆ ಬರೋದು ಗೊತ್ತು, ಹೋಗೋದು ಗೊತ್ತು. ಚಾನ್ಸ್ ಅಲ್ಲಿ ಹೊಡೆದ್ರೆ ಏನ್ ಕಿಕ್ ಸಿಗುತ್ತೆ ಶೇಷು? ಆ ಪಾಪಣ್ಣನ ಚಾಯ್ಸ್ ಅಲ್ಲಿ ಹೊಡೆದ್ರೇನೆ ಕಿಕ್ಕು. ಚಾನ್ಸ್ ನ ಮಿಸ್ ಮಾಡ್ಕೊಂಡ್ಬಿಟ್ಟ. ಸದ್ಯಕ್ಕೆ ಗುಣನ ಸೈಲೆಂಟ್ ಆಗಿರಕ್ ಹೇಳು. ಪಾಪಣ್ಣನ ಕಾದು ಹೊಡಿಯೋಣ. ಗುಣ, ಪಾಪಣ್ಣ ಈಗ ಏಟು ಬಿದ್ದಿರೋ ಸಿಂಹ. ಸಿಂಹನ ಸಿಂಹದ ಗುಹೆಲೆ ಭೇಟಿ ಮಾಡ್ತೀನಿ ಶೇಷು. ಕೆಲವೊಂದ್ಸತಿ ಏಟ್ ಬಿದ್ದಿರೋ ಸಿಂಹದ ಉಸಿರು ಮ್ಯಾವ್ ಅಂತಾನು ಕೇಳಿಸುತ್ತೆ. ಸದ್ಯಕ್ಕೆ ನೀ ಸೈಲೆಂಟ್ ಆಗಿರೋ. ಸೈಲೆಂಟ್ ಆಗೇ ಇರಬೇಕು ಶೇಷು. ಪಾಪಣ್ಣನ ಸಾವು ಆದ್ರೆ ಅವನ್ ಚಿತೆ ಗಿಡ ಬೆಂಕಿ ಸೌಂಡ್ ಮಾಡ್ಬೇಕು. ಇಷ್ಟು ವರ್ಷ ನಿಮಗೋಸ್ಕರ ದುಡ್ದಿದ್ದೀನಿ. ಯಾವತ್ತು ಯಾವ ಸಹಾಯನೂ ಕೇಳ್ಕೊಂಬಂದಿಲ್ಲ ಶ್ರೀ. ಕ್ಯಾನ್ ಯು ಡೂ ಮಿ ಅ ಫೇವರ್? ಇವನ್ ನನ್ನ ಮಗಳ ಸಾಹಸಕ್ಕೆ ಬರಬಾರ್ದು ಅಷ್ಟೇ. ಮುಗಿಸ್ಬಿಡಿ. ಈ ಹುಡುಗಿ ನೀನೆಲ್ಲಿದ್ಯಾ? ಇಲ್ಲೇ ಇದೀನಿ, ಹೇಳೋ. ನೀನೆಲ್ಲೇ ಇದ್ರು ಸಂಜೆ ಒಳಗಡೆ ನನ್ನ ಮೀಟ್ ಮಾಡು ಪ್ಲೀಸ್. ಸರಿ ಆಯ್ತು, ಫೋನ್ ಇಡು. ಬೇಕೇನೋ ಈ ಟೈಮಲ್ಲಿ ನಿನ್ಗೆ ತೆವಲ್ಗಳು? ಕಂಡೋರ್ ಮನೆ ಬೇಲಿ ಯಾರೋ ನಿನಗೇನೋ ಗೊತ್ತು ಪ್ರೀತಿ ಬಗ್ಗೆ. ನಾನ್ ಪಾಪಣ್ಣನ ವಿಷಯದಲ್ಲಿ ಎಷ್ಟು ಸೀರಿಯಸ್ಸೋ ನನ್ನ ಹುಡುಗಿ ವಿಷಯದಲ್ಲೂ ಅಷ್ಟೇ ಸೀರಿಯಸ್ಸು. ತಿನ್ನು. ಬಸ್ ನೀವೇನಿಲ್ಲಿ? ನೀನೇನೋ ಇಲ್ಲಿ? ಕಮಲ ವಿಮಲ ಮಾಲ ಎಲ್ಲ ಬಿಟ್ಟೋದ್ರು ಅಂತ ಹೇಳಿದ್ನಲ್ಲ ಬಸ್. ಎಲ್ಲ ಒಟ್ಟಿಗೆ ಗುಡ್ಡೆ ಹಾಕಬಿಟ್ರು ನೋಡಿ ಇಲ್ಲಿ. ಹೊಡೆದೆ ಜಾಕ್ಪಾಟು. 4 ಜನರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಂಡೆ? ನಾನು ಯಾರನ್ನೂ ಆಯ್ಕೆ ಮಾಡ್ಕೊಂಡಿಲ್ಲ ಬಾಸ್. 4 ಜನ ನನ್ನನ್ನು ಆಯ್ಕೆ ಮಾಡ್ಕೊಂಡವ್ರೆ. ಏನೋ ಹೇಳ್ತಿದ್ಯಾ? ಅಣ್ಣನಾಗಿ ಸ್ವೀಕಾರ ಮಾಡ್ಕೊಬಿಟ್ರು ಬಾಸ್. ಕರೆಕ್ಟಾಗೇ ಮಾಡೋರು ಬಿಡು. ಹುಡುಗಿರ್ನ ಸಂಶೋಧನೆ ಮಾಡಕ್ ಹೋಗ್ಬಾರ್ದು, ಅರ್ಥ ಮಾಡ್ಕೊಂಡು ಸಂಸಾರ ಮಾಡ್ಬೇಕು. ವಾಹ್, ಲಾಸ್ಟ್ ಅಲ್ಲಿ ಹೇಳಿದ್ರು ಲೇಟೆಸ್ಟ್ ಆಗಿ ಹೇಳ್ಬಿಟ್ರಿ ಬಾಸ್. ವಿಲ್ ಫಾಲೋ ಮೈ ಲೆವೆಲ್ ಬೆಸ್ಟ್. ಏಯ್ ಸುಮ್ನೆ ಹೋಗ. ತವರಿಗೆ ಬಾ ತಂಗಿ. ನಂಗೆ ಎಷ್ಟು ದಿನ ಭಯ ಆಗ್ತಿರ್ಲಿಲ್ಲ. ಒಂದ್ ಕಡೆ ಪಾಪಣ್ಣನ ಮುಗಿಸ್ಬೇಕಂತ ಪಣ ತೊಟ್ಟಿದ್ಯಾ, ಇನ್ನೊಂದ್ ಕಡೆ ಅದೇ ಪಾಪಣ್ಣನ ಹತ್ರ ನಮ್ಮಪ್ಪ ನಿನ್ನ ಮುಗಿಸ್ಬೇಕಂತ ಸುಪಾರಿ ಕೊಟ್ಟಿದ್ದಾರೆ. ನೀನಿಲ್ದೆ ನಂಗೆ ಬದುಕಕ್ಕಾಗಲ್ಲ ಗುಣ. ಅಳ್ಬೇಡ. ಹೆಣ್ಮಕ್ಳು ಕಣ್ಣೀರ್ ಹಾಕೋದ್ ನೋಡಕ್ ನನಗಿಷ್ಟ ಆಗಲ್ಲ. ಪ್ರತಿಯೊಬ್ಬ ಗಂಡಸಿನ ತಾಕತ್ತಿಂದೆ ಒಂದ್ ಹೆಣ್ಣಿನ ಶಕ್ತಿ ನಿಂತಿರುತ್ತೆ. ಅರ್ಧದಲ್ಲಿ ಬಿಟ್ಟೋಗೋ ಹುಡುಗಿರ್ಗೆ ನಮ್ಮ ಹುಡುಗರು ಆ ರೇಂಜಿಗೆ ತಲೆ ಕೆಡ್ಸ್ಕೋತಾರೆ. ಇನ್ನೀನು ಲೈಫ್ ಲಾಂಗ್ ಕಮಿಟ್ಮೆಂಟ್ ಕೊಟ್ಟಿದ್ಯಾ, ಬಿಟ್ಟೋಗೋ ಮಾತೇ ಇಲ್ಲ. ಮಾಕಿ ಕಸಂ. ಈ ಗುಣ ನಿನ್ ಪ್ರೀತಿನೂ ಉಳಿಸ್ಕೋತಾನೆ. ಕಾಳು ಕಟಾಯಿಸೋದಂದ್ರೆ ಇದೆ ಅಲ್ವಾ ಶೇಷು?
ರಾಮು ಯಾಕೋ ರಾಮು ಇದರಿಂದ ಹೊರಗ್ ಬಾರೋ ಅಂತ ಎಷ್ಟು ಸಾರಿ ಹೇಳಿದೀನಿ ಕಣೋ ನಿನಗೆ. ಇದೆಲ್ಲ ಒಳ್ಳೇದಲ್ಲ ಕಣೋ, ಇದನ್ನ ಬಿಟ್ಬಿಡೋ ಇದರಿಂದ ಹೊರಗ್ ಬಂದ್ಬಿಡೋ ರಾಮು. ನಿನಗೆ ಕೈ ಮುಗಿದ್ ಕೇಳ್ಕೊತೀನಿ. ಪಾಪಣ್ಣ, ನೀವು ಒಂದು ಮಾತು ಹೇಳಿದ್ರೆ ಅವನು ಕೇಳ್ತಾನೆ. ಪಾಪಣ್ಣ, ದಯವಿಟ್ಟು ಅವನನ್ನ ಇದರಿಂದ ಹೊರಗಡೆ ತನ್ನಿ. ನಿಮಗ್ ದಮ್ಮಯ್ಯ ಅಂತೀನಿ ಪಾಪಣ್ಣ. ಶೇಷು, ಹದಿಹರಿಯದ ವಯಸ್ಸು, ಒಂಥರ ಆತ್ರ ಕುಡ್ತಂಗೆ, ಹಿಡಿತಕ್ಕೆ ಸಿಗದಿರೋ ರೇಸ್ಗಾರಿದ್ದಂಗೆ. ಈ ದಂಧೆ ಸಲೀಸಾಗಿ ನಡಿಬೇಕಂದ್ರೆ ಅದನ್ನ ಆಸ್ವಾದಿಸೋನು ಎಷ್ಟು ಮುಖ್ಯನೋ ಅದನ್ನ ಸಾಗಿಸೋನು ಅಷ್ಟೇ ಮುಖ್ಯ. ನಿನ್ ತಮ್ಮನ್ನ ನಾನು ಈ ನಶೆಯಿಂದ ಹೊರಗೆ ತಂದ್ಬಿಟ್ರೆ ನಾನು ಈ ದಂಧೆಯಿಂದ ಹೊರಗೆ ಬಂದು ಯಾವುದಾದ್ರೂ ಮಠಕ್ಕೆ ಸೇರ್ಕೋಬೇಕು. ನೋಡು, ಕೆಟ್ಟವನಾಗಿ ಬದುಕ್ತಾ ಇದ್ದೀನಿ, ಕೆಟ್ಟವನಾಗೇ ಇದ್ದು ಬಿಡ್ತೀನಿ. ಇಷ್ಟು ವರ್ಷ ಒಳಗೆ ಇಟ್ಕೊಂಡು ಟೈಮ್ ನೋಡ್ಕೊಂಡು ಕೂತ್ಗೆ ಕುಯ್ದಿದ್ಯಲ್ಲ, ಅದಾಗಿಯೂ ನೀನು ಅವನ್ನ ಎಷ್ಟೋ ಪ್ರಯತ್ನ ಪಟ್ಟು ತಡೆದೆ. ಅಣ್ಣ ಬಾಗಿಲು ತೆಗಿಯೋಣ ಅಣ್ಣ, ನನ್ಗೆ ಆಗ್ತಿಲ್ಲ ಅಣ್ಣ. ಅಣ್ಣ ಆದ್ರೆ ಅವನು ಆ ಜಿದ್ದನ್ನ ಒಳಗೆ ಇಟ್ಕೊಂಡು ನನ್ನ ಜೊತೆನೇ ಇದ್ಕೊಂಡು ಮೆಚ್ಚಿದೆ. ಎಲ್ಲಿದ್ದಾನವನು? ನೀನ್ ರೆಡಿ ಮಾಡಿರೋ ವೆಪನ್. ನೆಪೋಲಿಯನ್ ಬೋನಪಾರ್ಟ್ ಅವನಿಗೆ ಇಡೀ ಪ್ರಪಂಚನ ಗೆಲ್ಲೋ ತಾಕತ್ತಿತ್ತು. ಸಂಪೂರ್ಣವಾಗಿ ಇಡೀ ಯುರೋಪ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದ. ಸಣ್ಣ ದೇಶ, ಕೊನೆಗೆ ಹೊಡೆದ್ರಾಯ್ತು ಅಂತ ಸ್ಪೇನ್ನ ನೆಗ್ಲೆಕ್ಟ್ ಮಾಡ್ದ. ಆದ್ರೆ ವಿಧಿ ಆಟ, ತಾನು ನೆಗ್ಲೆಕ್ಟ್ ಮಾಡಿದ ಸ್ಪೇನ್ನಿಂದನೇ ಅವನ್ ಸಾವಾಯ್ತು. ಅವನು ಹುಟ್ಟಿರೋದೆ ನಿನ್ನ ಹುಟ್ಟ ಅಡಗಿಸೋದಕ್ಕೆ. ನೈಸ್ ಸ್ಟೋರಿ. ನೆಪೋಲಿಯನ್ ಬೋನಪಾರ್ಟ್ ಈಗೆಲ್ಲಿದ್ದಾನೆ? ನಾನು ಹುಟ್ಟಡಗಿಸೋನು. ಮ್ಯಾಂಗೋ ಹೆಣನ ನೀನ್ ಎಲ್ಲಿಂದ ಎತ್ತಿದೀಯೋ ಅಲ್ಲೇ ಇದ್ದಾನೆ. ಶ್ರೀ, ಆ ಸ್ಪೇನ್ನ ತಗೊಂಬನ್ನಿ. ಅಲ್ಲಿವರೆಗೂ ಸ್ಪೇನ್ನ ರೆಡಿ ಮಾಡಿರೋ ಇವನ್ಗೆ ವೈನ್ ಕುಡಿಸ್ತಾ ಇರ್ತೀವಿ. ಗುಡ್ ಬೈ ಶೇಷು. ಸಿಂಹದ ಗುಹೆಲೆ ಭೇಟಿ ಮಾಡ್ತೀನಿ ಶೇಷು. ಅಣ್ಣ, ಮುಂದಿನ ಕಾರ್ಯ ಎಲ್ಲ ನೀವು ಮಾಡ್ಬೋದು. ಅಣ್ಣಂಗೆಲ್ಲ ನೀವೇ ಅಲ್ವಾ? ಇದನ್ನು ನೀವೇ ಮಾಡ್ಬಿಡಿ ಸ್ವಾಮಿ. ಪಾಪಣ್ಣಂಗೊಬ್ಬ ಮಗ ಇದ್ದಾನೆ.
ಇಷ್ಟು ದಿನ ಬರೀ ಹಾವಿಗೆ ಹಾಲೆರ್ದಿದ್ದೆ ಅನ್ಕೊಂಡಿದ್ದೆ. ಆದ್ರೆ ದ್ವೇಷ ಜಿದ್ದು ತುಂಬಿದ ಘಟ ಸರ್ಪಕ್ಕೆ ತಲ ಸಾವರಿದ್ದೆ ಅಂತ ಯಾಕೆ ಶೇಷು ಹೇಳಲಿಲ್ಲ? ಗುಣ ಮೌಕಾ ನಹೀ ಧೋಖಾ ಹೈ. ಪ್ರತಿಯೊಂದು ಬ್ಲಡ್ ಹೊರಗೆ ಬರಬೇಕಾದ್ರೆ ಹಿಂದೆ ಒಂದು ಸ್ಟೋರಿ ಇರುತ್ತೆ. ಆವತ್ ನನ್ನ ಸ್ಟೋರಿ ಕೇಳಕ್ ನಿನಗೆ ಪುರ್ಸೋತಿರ್ಲಿಲ್ಲ. ಇವತ್ ನನಗಿದೆ, ಕೇಳು. ನಿನ್ನ ನೋಡ್ಬೇಕು ಅಂದ್ರೆ 7 ಕೋಟೆ ದಾಟ್ ಬರ್ಬೇಕು, ನಿನ್ನ ಮುಟ್ಬೇಕು ಅಂದ್ರೆ 7 ಜನ್ಮ ಎತ್ ಬರ್ಬೇಕಾ? ಯಾಕೆ ನೀನ್ ಕೊಟ್ಟಿರೋ ಈ ಒಂದು ಜನ್ಮ ಸಾಲ್ದ? ನಾನು ಯಾವ್ದೋ ಕತ್ಲೆಯಲ್ಲಿ ಮಿಸ್ ಆಗಿ ಹುಟ್ಟೋನಲ್ವೋ, ಇಡೀ ಜಗತ್ತಿಗೆ ನೀನೇ ನಮ್ಮಪ್ಪ ಅಂತ ಹೇಳಕ್ ಬಂದಿರೋನು. ಅಪ್ಪ ಮಾಡಿರೋ ತಪ್ಪಿಗೆ ನನಗೆ ಯಾಕಮ್ಮ ಈ ಶಿಕ್ಷೆ? ಗುಣ, ನೀನೆಷ್ಟೇ ಬೇಡ್ಕೊಂಡ್ರು ನಿನ್ ತಾಯಿ ನಿನ್ ಮುಖ ನೋಡೋದೆ ನೀನು ನಿಮ್ಮ ಅಪ್ಪನ ಜೊತೆಗೆ ಬೆಂಕಿ ಇಡುವಾಗ್ಲಿ. ನಡಿಯೋ. ನಾನ್ ಬರಲ್ಲ ಅಮ್ಮ. ವಿಶ್ವ, ಸ್ಕೂಲ್ಗೆ ಬರಲ್ಲ ಬರಲ್ಲ ಅಂತ ಹಠ ಮಾಡಬಾರ್ದು ಕಣೋ. ಈ ತಾಯಿ ಕೊಡಕ್ಕಾಗೋದು ವಿದ್ಯೆ ಮಾತ್ರ. ನನಗೆ ಸ್ಕೂಲು ಬೇಡ, ನಾನು ಓದೋದು ಬೇಡ ಅಮ್ಮ. ಅಪ್ಪನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಕೇಳ್ದಾಗಲ್ಲೂ ಒಬ್ಬೊಬ್ಬನು ಇಟ್ಕೊಂಡು ನೋಡ್ದಾಕ್ಬಿಡೋಣ ಅನ್ಸುತ್ತೆ. ನಿನ್ ಮುಖ ನೋಡ್ಕೊಂಡು ಸುಮ್ಮನೆ ಇದೀನಿ ಅಷ್ಟೇ. ನಮ್ಮಪ್ಪ ಎಲ್ಲ ಅಪ್ಪಂದ್ರ ತರ ಒಳ್ಳೆಯವ್ರಾಗಲ್ವಮ್ಮ. ಮನುಷ್ಯ ಒಳ್ಳೆಯವನಾಗಿ ಬದುಕೋದಕ್ಕೂ ಕೆಟ್ಟವನಾಗಿ ಬದುಕೋದಕ್ಕೂ ಅವನೇ ನಿರ್ಧಾರ ಮಾಡ್ಬೇಕಪ್ಪ. ನಿರ್ಧಾರ ಮಾಡಿದ್ದೀನಿ ಪಾರ್ವತಿ. ಇನ್ಮೇಲೆ ಒಳ್ಳೆಯವನಾಗಿ ಬದುಕ್ತೀನಿ ಅಂತ ನಿರ್ಧಾರ ಮಾಡಿದ್ದೀನಿ. ಕಾಲಿಡಬೇಡಿ, ಮನೆ ಒಳಗಡೆ ಕಾಲಿಡಬೇಡಿ. ನಮ್ಮ ಪಾಲಿಗೆ ನೀವ್ ಯಾವತ್ತೂ ದೂರ ಆಗಿದ್ದೀರಿ. ಇದೇನ್ ಪಾರ್ವತಿ, ಕೆಟ್ಟವನಾಗಿ ಬದುಕಿದಾಗ ಹೋಗುವಂತೆ, ಈಗ ಒಳ್ಳೆಯವನಾಗಿ ಬದುಕ್ಬೇಕು ಅನ್ಕೊಂಡ್ರೆ ಬರಬೇಡ ಅಂತೆಲ್ಲ ಪಾರ್ವತಿ. ನನ್ನ ತಪ್ಪು ನನಗೆ ಅರ್ಥ ಆಗಿದೆ ಪಾರ್ವತಿ. ನೀನ್ ಕ್ಷಮಿಸಿದ್ರೆ ನಿನ್ ಜೊತೆ ಮಗನ ಜೊತೆ ನಾನು ಸಾಯೋವರೆಗೂ ಒಳ್ಳೆಯವನಾಗಿ ಬದುಕ್ತೀನಿ. ವಿಶ್ವ, ಬಾಪ. ನನ್ನ ಮಗನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಪಾರ್ವತಿ, ಇನ್ಮೇಲೆ ನಾನು ಒಳ್ಳೆಯವನಾಗಿ ಬದುಕ್ತೀನಿ. ಒಂದೇ ಒಂದು ಅವಕಾಶ ಕೊಡು, ಒಂದು ಅವಕಾಶ ಕೊಡು ಪಾರ್ವತಿ. ಮಹಾವಿಷ್ಣುವಿನ ದಶಾವತಾರದಲ್ಲಿ
ನೀನು ಯಾವ ಅವತಾರನಾದ್ರೂ ಆಯ್ಕೆ ಮಾಡ್ಕೊ. ಇನ್ ಮುಂದೆ ಯಾರಾದ್ರೂ ನಿನ್ನ ಹೆಸರು ಕೇಳಿದ್ರೆ ವಿಶ್ವ ಅಲ್ಲ ಗುಣ ಅಂತ ಹೇಳು. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಇರೋವೆ. ನನಗ್ ಮಗನ ಯಾವುದೋ ಕತ್ಲಲ್ಲಿ ಮಿಸ್ ಆಗಿ ಹುಟ್ಟಿರ್ಬೇಕು. ಹೋಗಿ ಹೇಳು. ಅವನನ್ನ ನಾವ್ ಅನ್ಕೊಂಡಂಗೆ ಹೊಡಿಬೇಕು ಅಂದ್ರೆ ಸೇಟು ಜೊತೆ ಹಾತ್ ಮಿಲಾಯ್. ಪಾಪಣ್ಣನ ಅಪೋಸಿಟ್ ಅಪ್ರೂವರ್ ಆಗಿದ್ದ ವ್ಯಕ್ತಿಯಿಂದ ನನಗೆ ಲಾಕಪ್ ಡೆತ್ ಕೇಸಲ್ಲಿ ಪನಿಷ್ಮೆಂಟ್ ಆಗಿ 6 ತಿಂಗಳು ಸಸ್ಪೆನ್ಷನ್ ಮುಗಿಸಿ ಇವತ್ತು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಕೆಲವು ಸರ್ತಿ ಈ ಯೂನಿಫಾರ್ಮ್ ಬಗ್ಗೆನೇ ಬೇಜಾರಾಗ್ಬಿಡುತ್ತೆ ಗುಣ. ಹೆಸರಿಗೆ ಮಾತ್ರ ಪೊಲೀಸ್. ಪಾಪಣ್ಣನ ಏನೋ ಮಾಡೋಕ್ಕಾಗ್ದಿದ್ಮೇಲೆ ಈ ಯೂನಿಫಾರ್ಮ್ ಯಾಕೆ ಹೇಳು? ಒಂದೊಂದು ಸರ್ತಿ ರೆಸಿಗ್ನೇಷನ್ ಕೊಟ್ಬಿಡೋಣ ಅನ್ಸುತ್ತೆ. ಈ ಯೂನಿಫಾರ್ಮ್ ನೀವೇ ಹಾಕೊಳ್ಳಿ ACP ಸರ್. ಡ್ಯೂಟಿ ನಾನು ಮಾಡ್ತೀನಿ. ನೋಡಿ, ನೀವೆಲ್ಲರೂ ಇಲ್ಲಿಗೆ ತಪ್ಪು ಮಾಡಿ ಒಳಗಡೆ ಬಂದಿರ್ತೀರ. ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಹೊರಗಡೆ ಹೋಗಿ ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು. ಸರ್, ನೀವಿಷ್ಟೊತ್ತು ಹೇಳಿದ್ದು ತಪ್ಪು ಮಾಡಿದವ್ರಿಗೆ, ಆದ್ರೆ ನಾನು ತಪ್ಪೇ ಮಾಡದೆ ಬಂದಿರೋನು. ನನ್ನಂತವ್ರಿಗೆ ಏನಂತ ಹೇಳ್ತೀರಾ ಸರ್? ಪಾಪಣ್ಣನ ಮಗ ಸಾರಿ ಅವನು. ಮಗ ಅನ್ನೋದನ್ನು ನೋಡ್ದೆ ಆ ಪಾಪಿ ನನ್ನ ಮಗ ಸುಳ್ಳು ಕೇಸ್ ಹಾಕಿ ಒಳಗಾಕ್ಸಿದಾನೆ ಸರ್. ಕೊನೆಗೂ ನೀನು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಗುಣ. ಗ್ರೇಟ್ ಜಾಬ್. ಸತ್ಯದ ಪರ ಹೋರಾಡೋದು ಸಾವಿನ ಜೊತೆ ಜೂಜಾಡ್ದಂಗೆ. ಸ್ವಲ್ಪ ಯಾಮಾರಿದ್ರು ಪಾತಾಳದ ಧುಮುಕ್ದಂಗೆ. ನೀನು ಯಾರೋ ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಇರೋವರೆಗೂ ನಮ್ಮ ನಡೀತಾ ಇತ್ತು. ಈಗ ಗೊತ್ತಾಗಿದೆ. ಇನ್ನು ಮುಂದೆ ನೀನು ಹುಷಾರಾಗಿರ್ಬೇಕು. ನಿನ್ನ ಕಡೆಯವ್ರ ಜೋಪಾನ. ನನ್ನ ಭಯ ಎಲ್ಲ ಹೊರಟೋಯ್ತು. ನಮ್ಮಪ್ಪನ ಇನ್ ಮುಂದೆ ಒಪ್ಸೋದು ಕಷ್ಟ ಇರಲ್ಲ. ಏ ಗುಣ, ಸೇ ಐ ಲವ್ ಯು. ನಿನ್ನ ಕಣ್ಣಲ್ಲಿ ನಾನು ಕಾಣಿಸ್ತಾ ಇದ್ದೀನಿ. ಕೊನೆವರೆಗೂ ಜೋಪಾನವಾಗಿ ನೋಡ್ಕೊ. ಲವ್ ಯು ಫಾರ್ ಎವರ್. ನಾನ್ ಮೇಲೆ ಹೋಗಿ ಕಿಟಕಿಯಿಂದ ನೋಡ್ತೀನಿ. ನನ್ ಕಣ್ ಮುಂದೆನೆ ಇಲ್ಲೇ ನಿಂತಿರ್ಬೇಕು. ಶಿಶು, ಶಿಶು ಏನಾಯ್ತು? ಶಿಶು, ಶಿಶು ಏನಾಯ್ತು? ಶಿಶು, ಅಪ್ಪ ಮಗನ್ ಜಿದ್ಗೆ ಮಗ ಅಪ್ಪನ್ ನೋಡ್ದು ಹೊಟ್ಟೋದ. ಅನ್ನ ಹಾಕಿದ ದಣಿಗೆ ಋಣ ತೀರ್ಸ್ಬೇಕಾಗಿದ್ ನನ್ನನ್ನ ಯಾಕೆ ತಡೆದ್ರಿ ಸ್ವಾಮಿ? ಹೇಳಿ, ಯಾಕೆ ತಡೆದ್ರಿ ಸ್ವಾಮಿ? ಮಾತು ಕೊಟ್ಟಿದ್ದೀನಿ ಕರ್ಣ. ನಾನಿದುವರೆಗೂ ನೋಡಿರೋರಲ್ಲಿ ಅವನು ನಾನು ನೋಡದೇ ಇರೋನ್ ಶ್ರೀ. ತಾಳ್ಮೆಯಲ್ಲಿ ಭೂಮಿನ ಮೀರೋ ಶಕ್ತಿ ತಾಯಿಗಿರುತ್ತ ಶ್ರೀ. ನನಗೊಬ್ಬ ಮಗ ಆಯ್ತ. ಒಂದ್ ವೇಳೆ ಸಮಯ ಬಂದಾಗಿದೆ ಪಾಪಣ್ಣ. ಬ್ಯಾಡ್ ಟೈಮ್. ಅವನ್ ಬರೀ ರಕ್ತ ನೋಡಕ್ ಬಂದವನಲ್ಲ ಶ್ರೀ. ರಕ್ತದಿಂದ ಇರೋ ಚರಿತ್ರೆನ ಕೆದ್ಕಕ್ ಬಂದಿರೋನು. ಒಂದ್ ವೇಳೆ ನಾನು ಹೊರಟೋದ್ರು ಅವನ್ ಮಾತ್ರ ಮಿಸ್ ಆಗ್ಬಾರ್ದು.
ಅವನ ಜೊತೆಗೆ ಅವನಿಗೆ ಸಂಬಂಧಪಟ್ಟವ್ರನ್ನೆಲ್ಲರನ್ನೂ ಮುಗಿಸ್ತೀನಿ ಅಂತ ಮಾತು ಕೊಡು ಶ್ರೀ. ತನ್ನನ್ನೇ ಸುತ್ತೋ ಭೂಮಿ ಎಲ್ರಿಗೂ ಕೊಡೋದು 24 ಗಂಟೆ. ಆ 24 ಗಂಟೆಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಅವನು ನಮಗೆ ಸಿಗ್ಲೇಬೇಕಲ್ವಾ? ಆ ಕ್ಷಣ ಬಂದಾಗ ಋಣ ತೀರ್ಸು ಕಣ್ಣ. ಶಿಶು 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 ಏನಾಯ್ತು? ಶಿಶು 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 ಏನಾಯ್ತು? ಏನಾಯ್ತು ಶಿಶು? ಶಿಶು ಶಿಶು ಏನಾಯ್ತು ಹೇಳು? ಏನಾಯ್ತು ಹೇಳು ಶಿಶು? ಶಿಶು ಶಿಶು ಪಾಪಣ್ಣನೇ ಹೋದ್ಮೇಲೆ ನಮ್ಗೆ ಯಾಕೆ ಇದಂದೆ? ನಮಗಾಗ್ಬೇಕಾಗಿರೋದು ಒಂದೇ, ಮುಯ್ಯಿಗ್ ಮುಯ್ಯಿ, ರಕ್ತಕ್ ರಕ್ತ. ದಂಧೆ ನೀನೇ ಮಾಡು, ಗುಣನ್ನ ಇದೇನ್ ಶ್ರೀ, ಪಾಪಣ್ಣನ್ನ ಹೊಡೆದಾಕಿದಕ್ಕೆ ಆವೇಶದಲ್ಲಿ ಬರ್ತೀಯ ಅನ್ಕೊಂಡ್ರೆ ಆಫರ್ ತಗೊಂಡ್ಬಂದಿದ್ಯಾ? ನನಗ್ ಡೀಲ್ ಓಕೆ, ಪರ್ಮಿಷನ್ ಗ್ರಾಂಟೆಡ್. ಆದ್ರೆ ನಾನೊಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್. ಆ ಗುಣ ಸಾವು ಮಾಮೂಲಾಗಿರ್ಬಾರ್ದು. ಅದಕ್ಕೆ ನಾನ್ ಗ್ಯಾರಂಟಿ, ಉಡುದ್ ಸಮೇತ ಹೊಡೆದಾಕ್ತಿವಿ. ಆ ನಮಕರಂ ನನ್ ಮಗ ಶೇಷು ಎಲ್ಲಿದ್ದಾನೆ? ಏ ಕರ್ಣ, ಸಾಕ್ ಬಿಡು, ಗುಣ ಬರೋ ತನಕ ಉಸಿರಾಡ್ಕೊಳ್ಳಿ. ಗುಣ ಶಿಶು ಶಿಶು ಹಾಗೆ ಹೇಳ್ಬಿಡು ಶಿಶು. ಶಿಶು ಶಿಶು ನಿನ್ ಕೈಯಾರೆ ಬೆಂಕಿ ಇಡು. ಶಿಶು ಹಾಗೆಲ್ಲ ಮಾತಾಡಬೇಡ ಶಿಶು. ಶಿಶು 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 ಏನೋ ಗುಣ, ಅಷ್ಟು ಬೇಗ ಒಬ್ಬಂಟಿ ಆಗ್ಬಿಟ್ಯ? ಶಾಸ್ತ್ರಕ್ಕೆ ಬರ್ಲಿಲ್ಲ ಅಂದ್ರು ಶೋಕಕ್ಕೆ ಬರ್ಬೋದಿತ್ತಲ್ಲ. ನಿನ್ ಗೆಳೆಯರ್ ಬಳಗ, ನನ್ನ ಮಕ್ಕಳ ನನ್ಗೆ ಗೊತ್ತಿರೋ ಟೆಂಪರ್ ಒಬ್ಬೊಬ್ರು ತೊಂದರೆ ಇಲ್ಲ. ಶೇಷುಗ್ ಬೆಂಕಿ ಇಟ್ಟಿದ್ಯಾ, ನೆಕ್ಸ್ಟು ಗೋಲ್ಡನ್ಗೋ ಪಂಟ್ರಿಗೋ ರೆಡಿ ಆಗ್ಬಿಡು. ಪಂಟ್ರಲ್ಲಮ್ಮ ಗೋಲ್ಡನ್ ಅಣ್ಣ ಬಂದು ಕರ್ಕೊಂಡು ಹೋದ್ರಣ್ಣ. ಗೋಲ್ಡನ್ ಕರ್ಕೊಂಡು ಹೋದ್ನ? ಲೋ ಗೋಲ್ಡು, ಇಲ್ಲಿಗೆ ಯಾಕೋ ಕರ್ಕೊಂಡು ಮುಂದೆ? ಗೋಲ್ಡನ್, ಇದು ನಿನ್ನ ಗೋಲ್ಡನ್ ಆಪರ್ಚುನಿಟಿ. ನೆಕ್ಸ್ಟ್ ಗುಣ ನೀನಾಗ್ಬೇಕು ಅಂದ್ರೆ ಚಾಯ್ಸೇ ಇಲ್ಲ, ಪಂಟ್ರನ್ನ ಎತ್ತಲೇಬೇಕು. ಬೇಡ ಗೋಲ್ಡು 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 ಹೇಳೋ ಗೋಲ್ಡನ್. ಉಸಿರನ್ನ ಬೀಗಾಗಿ ಹಿಡ್ಕೊಂಡು ಗ್ಯಾರೇಜಲ್ಲಿ ಕಾಯ್ತಾ ಇದ್ದೀನಿ, ಬೇಗ ಬಂದ್ಬಿಡು. ನೀನೆಲ್ಲೂ ಹೋಗ್ಬೇಡ, ಅಲ್ಲೇ ಇರೋ, ನಾನು ಬಂದೆ ಈಗ. ಗುಣ ಪಂಟ್ರು ನನ್ನ ಕಣ್ಣು ಬಂದಾನ ಎತ್ಬಿಟ್ರು ಮಗ. ನನ್ನ ಕೈಯಲ್ಲಿ ಏನು ಮಾಡ್ಕೊಳಕ್ ಆಗ್ಲಿಲ್ಲ ಗುಣ. ಕಳ್ಕೊಳ್ಳೋಕೆ ನನ್ನ ಹತ್ರ ಇರೋದು ನೀವು ಮಾತ್ರ ಕಂಡ್ರು, ಆದ್ರೆ ಪಡ್ಕೊಳ್ಳೋದಕ್ಕೆ ಅವ್ರೊಬ್ಬೊಬ್ರು ಪ್ರಾಣನೂ ಇದೆ. ಜೂಟಾಟ ಆಡ್ತಿರೋ ಒಬ್ಬೊಬ್ರು ನನ್ನ ಮಕ್ಕಳ್ರು ಜುಟ್ಟು ಸಮೇತ ಕುತ್ಕೆ ಕೊಯ್ದು ತಾಯಿ ಚಾಮುಂಡೇಶ್ವರಿ ನರಬಲಿ ಕೊಡ್ಲಿಲ್ಲ ಅಂದ್ರೆ ನೋಡ್ತಿರೋ.
ಗುಣ ಅಲ್ಲಿಗೆ ಬರ್ತಾ ಇದ್ದಾನೆ. ಅವ್ನ್ ಬರ್ತಾ ಇರೋ ಫೋರ್ಸ್ಗೆ ನಮ್ ತಾಯಣೆಗೂ ಒಬ್ಬನು ಉಳಿಯಲ್ಲ. ಹುಷಾರು. ಆವೇಶ ಆತ್ರ ಎರಡು ಹೊಸದೇನಲ್ಲ ನಮಗೆ. ನೀವು ಒಪ್ಪದೇ ಇರು. ನಿಮ್ಮಪ್ಪನಿಂದ ನೀ ಪಡೆದಿರೋ ಬಳುವಳಿ ಇದೆಲ್ಲ ನೋಡಿದ್ದೀನಿ ಗುಣ. ನಿನ್ನ ಸಂದರ್ಭ ಏನೋ ಜೋರಾಗೇ ಇದೆ, ಆದರೆ ಸಮಯ ನಂಪರ ಇದೆಯಲ್ಲೋ. ಮ್ಯಾಂಗೋನ್ ಎತ್ತಿದ್ದಕ್ಕೆ ಶೇಷುನ್ ಎತ್ತಿದ್ವಿ, ದಿನೀನ್ ಎತ್ತಿದ್ದಕ್ಕೆ ಬಂಟ್ರನ್ನ ಮುಗಿಸಿದ್ವಿ. ಈಗ ಪಾಪಣ್ಣನ್ ಎತ್ತಿದ್ದಕ್ಕೆ ನೀನೇ ಹೇಳು, ಯಾರನ್ನೆತ್ತಣ? ನಾನ್ ಹೇಳ್ತೀನಿ ಶ್ರೀ. ಒಂದು, ನಿನಗೆ ಜನ್ಮ ಕೊಟ್ಟಿರೋ ತಾಯಿ. ಇನ್ನೊಂದು, ನೀನ್ ಇಷ್ಟಪಡೋ ಹುಡುಗಿ. ಆಪ್ಷನ್ ನಿನಗೆ ಬಿಟ್ಟಿದ್ದು. ಚಾನ್ಸ್ ಅಲ್ಲ, ಚಾಯ್ಸ್ ಅಲ್ಲೇ ಹೊಡಿತೀನಿ. ಇಷ್ಟು ದಿನ ಹಾವು ಏಣಿ ಆಟ ಆಡಿದ್ ಸಾಕು. ನಿನಗೆ ನಮ್ಮಿಂದ ಒಂದು ಕೊನೆಯ ಅವಕಾಶ. ಪಾಪನನ್ನ ಹೊಡಿ ಆತ್ರದಲ್ಲಿ ನೀನೇ ನಮ್ಮನ್ನ ಕಾನೂನಿಗೆ ಕಾವು ಕೊಡ್ತಾ ಇರೋದನ್ನ ಗಮನಿಸಕ್ಕಾಗ್ಲಿಲ್ಲ. ಇಲ್ಲಿವರೆಗೂ ನೀನು ಹ್ಯಾಂಡ್ ಓವರ್ ಮಾಡ್ಕೊಂಡಿರೋ ಅಷ್ಟು ಮಾಲು ನೀನೇ ತಗೊಂಬಂದು ಗೂಡು ಸೇರಿಸ್ತೀಯ, ಇಲ್ಲ ನೀನ್ ಕಣ್ ಮುಂದೆ ನಿನ್ ತಾಯಿ ಸಾವಿರನ್ನ ನೋಡ್ತೀಯ. ಅತಿಥಿಯಾಗಿ ಹೋಗ್ತೀನಿ. ಅತಿಥಿಯಾಗಿ ವಾಪಸ್ ಬರ್ಬೇಕಂದ್ರೆ ನೀನ್ ನನ್ ಮಾಲ್ ತರಲೇಬೇಕು. ಅತಿಥಿ ದೇವೋ ಭವ.
ಅದ್ಭುತ ರುಚಿ. ಇಷ್ಟೊಳ್ಳೆ ಅಮ್ಮನ್ಗೆ ಅಂತ ಕೆಟ್ಟ ಮಗ. ಇಷ್ಟೊಳ್ಳೆ ಊಟ ಮಾಡಿ ಎಷ್ಟೋ ದಿನ ಆಯ್ತು. ಏನಾಕ್ ಅಡ್ಗೆ ಮಾಡಿದೆ ತಾಯಿ? ಅನ್ನಕ್ಕೆ ಒಂದು ಹಿಡಿ ವಿಷ ಹಾಕಿದ್ದೀನಿ ಅನ್ಕೋ. ಹೆದರ್ಕೋಬೇಡ, ನನ್ಗಿರೋನು ಒಬ್ನೇ ಮಗ. ಹಬ್ಬದ ಅಡಿಗೆ ಮಾಡಿ ಹಾಕಿನಿ ರೂಢಿ. ನೆಮ್ಮದಿಯಾಗಿ ಊಟ ಮಾಡು. ನಿನ್ಗೆ ನನ್ನ ಮಗ ಜೈಲ್ಗೆ ಹೋಗಿರೋದು ಗೊತ್ತು. ಅವ್ರ ಅಪ್ಪನ ಅವನೇ ಸಾಯಿಸಿದ್ದು ಅಂತಾನು ಗೊತ್ತು. ಅವನು ಯಾಕೆ ಜೈಲ್ಗೆ ಹೋದ, ಯಾಕೆ ಸಾಯಿಸ್ದ ಅನ್ನೋದು ಗೊತ್ತಾ? ನೀವೇ ಹಾಗಂದ್ರೆ ಹೇಗೆ ಸರ್? ನನ್ನ ಗಂಡಂಗೆ ಒಂದು ಕೆಲಸ ಕೊಡಿಸಿ, ಈ ಸಮಾಜದಲ್ಲಿ ಮರ್ಯಾದೆಯಿಂದ ಬದುಕೋಕ್ಕೋಸ್ಕರ ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಸರ್. ಅರ್ಜೆಂಟಲ್ಲಿದ್ದೀನಮ್ಮ. ಡ್ರೈವರ್ ಬೇರೆ ಕೈ ಕೊಟ್ಬಿಟ್ಟ. ಈ ಹೆಣ್ಮಕ್ಳನ್ನ ಕರ್ಕೊಂಡು ನಾನೇ ಮೈಸೂರಿಗೆ ಕಲ್ಚರಲ್ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ. ವಾಪಸ್ ಬಂದ್ಮೇಲೆ ಮಾತಾಡೋಣಮ್ಮ. ನೀವು ಒಪ್ಪೋದಾದ್ರೆ ನಾನು ಅವ್ರನ್ನ ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ತೀನಿ ಸರ್. ನನ್ನ ಇಷ್ಟೇ ನೋಡಿದ್ಮೇಲೆ ನೀವು ನನಗೆ ಕೆಲಸ ಕೊಡಿ ಪ್ಲೀಸ್ ಸರ್. ತಗ್ಲಾಕೊಂಡಿರೋದು ನಾರ್ಕೋಟಿಕ್ಸ್ ಹತ್ರ. ಅವನ ಮಗ ಸೇಟು ಮಸ್ಲತ್ ಮಾಡಿ ಅವ್ನ ಪವರ್ ಯೂಸ್ ಮಾಡಿ ಮಾಲ್ನ ಲಾಕ್ ಮಾಡ್ಕೊಂಡವನೆ. ಮಿಸ್ಸೇ ಇಲ್ಲ. 2 ದಿನದಲ್ಲಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವೆಲ್ಲ ಜೈಲ್ಗೆ ಹೋಗ್ಬೇಕಾಗುತ್ತೆ. ಸಾಕು ಸುಮ್ಮನಿರೋ. ಆ ಸೇಟ್ ಕಿಚ್ಚತ್ಸಿ ನಮ್ಮ 3 ಜನನು ಜಗಳ ಆಡಂಗ್ ಮಾಡಿದ್ದಾನೆ. ಶತ್ರುನ ಬೇಟೆ ಆಡ್ಬೇಕಾದ್ರೆ ನಿಗಾ ತಪ್ಪಾರ್ದು, ಗುರಿ ತಪ್ಪತ್ತೆ. ಆ ಆಫೀಸರ್ಸ್ಗೆ ಏನ್ ಕೊಟ್ರೆ ತಾಜಾ ಆಗ್ತಾರೆ ಅಂತ ತಿಳ್ಕೊ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಏಳ್ಸು ಹುಡುಗರನ್ನ ಕೊಟ್ರೆ ತಾಜಾ ಆಗ್ತಾರೆ. ಆದ್ರೆ ಏಳ್ಸ್ ಗೆಲ್ಕೋಬಹುದು. ಪಾರ್ವತಿ ಏನ್ ತಲೆ ಪಾಪಣ್ಣ. ಹುಡುಗಿರ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ನಾವು ಬದುಕ್ಬೇಕಂದ್ರೆ ಯಾರ ಸತ್ರು ತಲೆ ಕೆಡಿಸ್ಕೋಬಾರ್ದು. ಅವಕಾಶ. ಕಾಪಾಡಿ ಸರ್, ಕಾಪಾಡಿ. ಕೂತ್ಗೆ ಹಿಡ್ದವನು ಕಾಲಿಡಿತವನು. ಇದು ಒಂದು ಅವಕಾಶ. ಆ ಅಧಿಕಾರಿಗಳು ಮತ್ತೆ ಉಲ್ಟಾ ಹೊಡಿಬಾರ್ದು ಅಂದ್ರೆ ಈ ಕೇಸಲ್ಲಿ ಫಿಟ್ ಆಗಕ್ಕೆ ಒಬ್ಬ ನಂಬಿಕಸ್ತ ಬೇಕು. ಫಿಟ್ ಮಾಡಿಸು. ₹2,000 ನೋಟ್ ಎಲ್ಲ ತೆಗೆದು ಸಪರೇಟ್ ಆಗಿ ಇಟ್ಬಿಡಿ. ಓಕೆ, ಇದ್ರಲ್ಲಿ ಜೋಡಿಸು. ಬಾಬಣ್ಣ, ಕೈ ತುಂಬಾ ಕಾಸು. ನಮ್ಮಿಬ್ಬರಿಗೆ ನೀನೇ ಬಾಸು. ಈ ಹಾಳು ದುಡ್ಡು ಸಂಪಾದನೆ ಮಾಡಕ್ಕೋಸ್ಕರ 3 ಹೆಣ್ಮಕ್ಳನ್ನ ಸಾಯಿಸೋ ಪಾಪದ ಕೆಲಸ ಮಾಡಿದ್ಯಲ್ಲೋ. ಛೀ, ನಿನ್ ಸವಾಸನೆ ಬೇಡ ಅಂತ ನಾವೆಲ್ಲೋ ದೂರ ಹೋಗಿ ಆರಾಮಾಗಿದ್ವಿ. ಮತ್ತೆ ಯಾಕೆ ಬಂದ್ಯೋ ಹೇಳು. ಸುಮ್ಮನಿರೋ. ಯಾಕ ಬಂದೆ ಹೇಳು. ಯಾಕ ಬಂದೆ? ಯಾವ್ದೇ ಪಾಪದ ದುಡ್ಡು ಅಷ್ಟೇ. ನಾಯಿ ವೇಷ ಹಾಕಿದ್ರು, ನರಿ ವೇಷ ಹಾಕಿದ್ರು ದುಡ್ಡೇ. ಯಾವ ಹೆಣ್ಣು ಸಹಿಸ್ಕೊಳಕ್ ಆಗ್ದಿರೋ ಹಲ್ಕಟ್ ಕೆಲಸ ಮಾಡಿ ಸಮರ್ಥಿಸ್ಕೊಳ್ತೀಯಲ್ಲ. ಆದ್ರೆ ಇದು ತಕ್ಕ ಶಿಕ್ಷೆ ಆಗೋ ತಕ್ಕ ನಿನ್ನ ಬಿಡಲ್ಲ. ಪಾರ್ವತಿ, ಇಷ್ಟಪಟ್ಟು ಕಷ್ಟಪಟ್ಟು ನಂದಿ ಆದಂತ ಸಾಮ್ರಾಜ್ಯ ಕಟ್ಟಕ್ ಹೋಗ್ತಿದ್ದೀನಿ. ಹಠ ಬಂದು ಕೆಡಿಸ್ಬಿಡ್ಬೇಡ, ಕುಯ್ದಾಕ್ಬಿಡ್ತೀನಿ. ಅಪ್ಪ, ನಿನ್ ತಮ್ಮ ಅಂತೀನಿ, ಬಿಟ್ಬಿಡಪ್ಪ. ಅಮ್ಮಂಗೇನು ಮಾಡಬೇಡ, ಬಿಟ್ಬಿಡಪ್ಪ. ನೀನ್ ಏನ್ ಹೇಳಿದ್ರು ಕೇಳ್ತೀನಿ ಅಪ್ಪ. ಅಮ್ಮನ್ ಬಿಟ್ಬಿಡಪ್ಪ. ನೀನ್ ಹೇಳ್ದಂಗ್ ಕೇಳ್ತೀನಿ. ನಾನು ಹೇಳ್ದಂಗ್ ಕೇಳ್ತೇನೋ? ಕೇಳ್ತೀನಪ್ಪ. ಜೈಲ್ಗೆ ಹೋಗ್ತೀಯಾ? ಹೇಳು. ಇಲ್ಲ, ಹೋಗ್ತೀನಪ್ಪ. ಏ ಮ್ಯಾಂಗೋ, ಹೊರಗ್ ಬರಕ್ ಒದ್ದಾಡ್ಬೇಕು. ಯಾವ್ದಾದ್ರಂತ ಕೇಸಲ್ಲಿ ಫಿಟ್ ಮಾಡಿ ಒಳಗೆ ಹಾಕ್ಸು. ಮಗ ಒಳಗೆ
ಅಮ್ಮ ಹೊರಗೆ ತೆಪ್ಪಗೆ ಬಿದ್ದಿರ್ತಾಳೆ. ವಿಶ್ವ ಹೋಗ್ಬೇಡ ಕಣೋ. ವಿಶ್ವ ಹೋಗ್ಬೇಡ ಹೋಗ್ಬೇಡ ಕಣೋ. ಸಂಕಟ ಪಡ್ಬೇಡ ಪಾರ್ವತಿ. ನಿನ್ನ ಮಗನ ಪೊಲೀಸ್ ಸ್ಟೇಷನ್ ಮಾತ್ರ ಕಳಿಸ್ಬೇಕಂತ ಹೋಗಿದ್ದೆ. ನಾನೊಂದು ಸ್ಟೆಪ್ ಮುಂದೆ ಹೋಗಿ ಅವನ್ನ ಜೈಲ್ಗೆ ಕಳಿಸ್ಬಿಟ್ಟೆ. ಹೆತ್ತ ಮಗನ ಜೈಲಿಗೆ ಕಳಿಸ್ತೀಯಲ್ಲ, ನೀನೊಬ್ಬ ಅಪ್ಪನೇನೋ? ಇದೇನ್ ಪಾರ್ವತಿ, ತಾಳಿ ಕಟ್ಟಿದ ಗಂಡನ್ನ ಹಿಂಗ್ ಕೇಳ್ಬಿಟ್ಟ? ಕೂಸುಟ್ದಾಗ ಬಂದಿದ್ನ? ಇಲ್ಲ. ಕೂಸು ಆಡ್ಸೋವಾಗ ಬಂದಿದ್ನ? ಇಲ್ಲ. ಗಂಡನಾಗಿ ಆಗಾಗ ಬಂದು ಹೋಗ್ತಾ ಇದ್ದೆ. ಅವಕಾಶ. ಅವನ್ ನಿನ್ ಮಗ ಅನ್ನೋದಕ್ಕೆ ನಿನ್ನ ಹತ್ರ ಒಂದು ಕ್ಲಾರಿಟಿ ಇದೆ, ಆದ್ರೆ ಅವನ್ ನನ್ನ ಮಗ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ಇದ್ದಿದ್ರೆ ಬಿಡ್ತಿದ್ನ. ಆ 3 ಹೆಣ್ಮಕ್ಳ ತರ ನಿನ್ ಮಗನ್ನ ಸುಟ್ಟಾಕಕ್ ನನಗೆ ಎಷ್ಟೊತ್ತಾಗತ್ತೆ. ಕೆಟ್ಟವನಾಗಿ ಬದುಕೋದ್ರಲ್ಲಿ ಒಂಥರ ಸೊಕ್ಕು. ಕೊನೆಗೊಂದಿನ ನಿರ್ಧಾರ ಮಾಡಿದೆ. ಆ 3 ಜನ ರಾಕ್ಷಸರನ್ನ ನನ್ನ ಮಗನ ಕೈಯಲ್ಲೇ ಹೊಡಿಸ್ಬೇಕು ಅಂತ. ದಯೆ ದಾಕ್ಷಿಣ್ಯ ಇಲ್ಲದೆ ಅವನ ಕೈಯಲ್ಲೇ ಹೊಡ್ಸಾಕ್ತೆ. ಗ್ಯಾರಂಟಿನೇ ಇಲ್ಲ ಅಂತಿದ್ದಲ್ಲ. ಅವನು ಪಾಪಣ್ಣನ ಮಗನೇ ಅಂತ ಹೇಳಿ ಅವನ ಕೈಯಲ್ಲೇ ಹೊಡೆಸ್ದೆ. ಅವನ ಚಿತೆಗೆ ಬೆಂಕಿನೂ ಇಡಿಸ್ದೆ. ಅವನ್ ಯಾವತ್ತಿದ್ರು ಪಾಪಣ್ಣನ ಮಗನೇ. ಆದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವನು. ಗುಣ ನಾನೇನ್ ತಪಸ್ ಮಾಡಿ ಹುಡ್ತವನಲ್ಲ. ಅವನು ಹುಟ್ಟಿದ್ದೆ ಈ ತಾಯಿ ಶಪಥಕ್ಕೆ. ಈಗ ನಿನ್ನ ನೋಡಿದ್ರೆ ನನಗೆ ಪಾಪ ಅನಿಸ್ತಾ ಇದೆ. ಸ್ವಂತ ಅಪ್ಪನ್ನೇ ಅವನು ಬಿಡ್ಲಿಲ್ಲ, ಇನ್ನ ನಿನ್ನ ಬಿಡ್ತಾನ? ಲವ್ ಯಾವನೋ ಹೇಳಿದ್ದು ಮದರ್ ಸೆಂಟಿಮೆಂಟ್ ವರ್ಕೌಟ್ ಆಗುತ್ತೆ ಅಂತ. ಮಗ ಸೆಂಟಿಮೆಂಟೇ, ಮದರ್ ರೆಬಲ್. ಗುಣ ಹಾರ್ಬರ್ ಇಂದ ಬೆಂಗಳೂರು ಬರೋವರೆಗೂ ಕ್ಯಾಪ್ ಅಲ್ಲಿ ಉಸಿರಾಡ್ಬೇಕು. ಇಲ್ಲ ನೀನು ಅವನು ಕೊಟ್ಟಿರೋ ಸುಪಾರಿನ ನಾನು ನಿನ್ ಮಗಳು ಕೊಡ್ಬೇಕಾಗತ್ತೆ. ನೀನೆಷ್ಟೇ ಸಲ ಟ್ರಿಗರ್ ಒತ್ತಿದ್ರು ಅದರಲ್ಲಿರೋ ಒಂದು ಬುಲೆಟು ಈ ಬಾಡಿಗೆ ಹೊಕ್ಕಲ್ಲ. ನಾನಿದ್ದನ್ನು ಮಾಡಲಿಲ್ಲ ಅಂದ್ರೆ ಅವ್ರು ನನ್ನ ಮಗಳನ್ನ ಸಾಯಿಸ್ಬಿಡ್ತಾರೆ. ಗುಣ ಈ ಗುಣ ಇರೋವರೆಗೂ ನಿನ್ ಮಗಳನ್ನ ಯಾರೇನು ಮಾಡ್ಕೊಳಕ್ಕಾಗಲ್ಲ. ಅವಳು ನಿನ್ ಮಗಳಲ್ಲ, ನನ್ನ ಉಸಿರು. ನನ್ನನ್ನು ಕ್ಷಮಿಸ್ಬಿಡು ಗುಣ. ತಾಯಿ ಹಸುಗೆ ಒಂದು ಇಮೋಷನ್ ಇರೋ ತರ ಕರುಗೂ ಒಂದು ಇಮೋಷನ್ ಇರ್ಬೇಕಲ್ವಾ? ನಿನ್ ಮಗನಿಗೆ ನಿನ್ ಮೇಲೆ ನಿನ್ನಷ್ಟು ಪ್ರೀತಿ ಇಲ್ಲ ಅಂತ ಅನ್ಸುತ್ತೆ. ಹಲೋ ಅಣ್ಣ, ಗುಣ ಮಾಲ್ ತಂದಿದ್ದಾನೆ. ನಿನ್ ಮಗನು ನಿಂತರನೆ ತಿಥಿ ಊಟ ಹಾಕಿ ಅಭ್ಯಾಸ ಅಲ್ಲ ಅಂತ ಅನ್ಸುತ್ತೆ. ರೆಬೆಲ್ಲು ಇದು ಮದರ್ ಸೆಂಟಿಮೆಂಟ್ ಅಲ್ಲ, ಮಗನ್ ಸೆಂಟಿಮೆಂಟು. ನೀನೊಂದ್ ಲೆವೆಲ್ಗೆ ನಿನ್ ಮಗನ್ನ ಬೆಳೆಸಿದ್ಯಾ ಒಳ್ಳೆಯವನಾಗಿ. ನಾವೊಂದ್ ಲೆವೆಲ್ಗೆ ಅವನ್ನ ಹದ್ಗೆಡ್ಸಿದ್ವಿ ಕೆಟ್ಟವನಾಗಿ. ಬಾ ನೋಡ್ಬಿಡ್ಸತ್ತು.
ಬಿಸ್ನೆಸ್ ಆಫರ್ ಕ್ಲೋಸ್ ಆಯ್ತು. ತುಂಬಾ ಟೈಮ್ ತಗೋಬೇಡ, ಮುಗಿಸ್ಬಿಡು. ಸೇಟು, ಬರೀ ಅಸ್ಲಿಗೆ ಖುಷಿ ಪಟ್ರೆ ಹೇಗೆ? ಬಡ್ಡಿ ಸಮೇತ ಕೊಡ್ತೀನಿ. ನೀ ಮಾಮೂಲಾಗಿರ್ಬಾರ್ದು ಅಂದ್ಯಲ್ಲ, ಒಂದ್ ಕಡೆ ರಿಲ್ಯಾಕ್ಸ್ ಆಗಿ ತಮಾಷೆ ನೋಡು. ಚೇರ್ ಕೊಡ್ರೋ. ಏ ಕರ್ಣ, ಸಾಕ್ ನಿಲ್ಸೋ, ನನಗೊಂದು ಅವಕಾಶ ಕೊಡು. ಏ ಗೋಲ್ಡನ್, ಬೆನ್ನಿಗಿಳಿಸು ಅಂತ ಹೇಳ್ತಾವ್ರೆ. ದೋಸ್ತಿಯಲ್ಲಿ ಇಳಿಸಿದ್ರೆ ಅಯ್ಯದೇ ತಾನೇ ಇಳಿಸ್ಬೇಕು. ಗುಣ, ನೀನ್ ಹೇಳ್ದಂಗೆ ಹೋಗಿದೆ. ಪಂಟ್ರನ್ನ ಎತ್ತ ಕೇಳೋರೆ, ಶತ್ರುಗಳು ನಿಗಾ ಇಟ್ಟಿದ್ದಾರೆ. ಶತ್ರುಗಳ ನಿಗಾ ನಮ್ಮ ಮೇಲಿರೋವರೆಗೂ ಯಾವ ಮಾಸೆ ಹೊಡಿಬೇಕು, ಪಂಟರ್ನ ಎತ್ಬಿಡು. ಗೋಲ್ಡನ್ ಪಂಟರ್ನ ಹೊಡಿತಾನ. ಏನಂದೆ? ಮಲಗ್ಸ್ ಹೊಡಿಯೋದು, ಮಲಗಿರೋ ಆಗ ಹೊಡಿಯೋದು, ಮಲಗಿರೋ ನೆಬ್ಬುಸ್ ಹೊಡಿಯೋದು. ಇನ್ನೊಂದಿದೆ, ಯಾಮಾರ್ಸೋರ್ನ ಯಾಮಾರ್ಸ್ ಹೊಡಿಯೋದು. ಮೊದಲನೇ ಹೆಜ್ಜೆ ಪಾಪಣ್ಣನ್ಗೆ, ಎರಡನೇ ಹೆಜ್ಜೆ ಒಂದು ಸಾಮ್ರಾಜ್ಯಕ್ಕೆ, ಮೂರನೇದು ವಾಮನ. ಯಾವುದೇ ಕಾರಣಕ್ಕೂ ನಾನು ಹೇಳೋವರೆಗೂ ಶೂಟ್ ಮಾಡಬಾರ್ದು, ಅರ್ಥ ಆಯ್ತಾ?
ಅಪ್ಪ ನನಗೆ ಮೋಸ ಮಾಡ್ದ. ಅವನ್ ನಾನು ಎಂಜಿಲ್ ತಿಂದಿದ್ ನಾಯಿ ಒಪ್ಕೊಂಡೆ. ಆದ್ರೆ ನಿನ್ನ ನಾನ್ ಚೆನ್ನಾಗಿ ನೋಡ್ಕೊಂಡಲ್ಲೋ, ನೀನ್ ಯಾಕೋ ಮೋಸ ಮಾಡ್ದೆ? ಅದಕ್ಕೆ ಕ್ಷಮೆನೇ ಇಲ್ಲ. ಏಮಾರ್ಸೋಡಿದ್ಯಾ? ಏಮಾರ್ಸೋಡಿಯೋದು ಹೇಗೆ ಅಂತ ತೋರಿಸ್ತೀನಿ. ತಾಯಿ ರಾಕ್ಷಸರ ಸಾವು ಕೇಳಲಿಲ್ಲ, ತಾಯಿ ಚಾಮುಂಡೇಶ್ವರಿ ಕಾವು ಕೇಳಿದ್ಲು. ದುಷ್ಟ ಸಂಹಾರ, ಶಿಷ್ಟ ರಕ್ಷಣೆ, ಒಳ್ಳೆಯವನಾಗಿ ಬದುಕೋದ್ರಲ್ಲಿ ಏನೋ ಒಂಥರ ಸೊಕ್ಕು. ಪಾಪಣ್ಣನ ಚಾಪ್ಟರ್ ಕ್ಲೋಸ್ ಆಯ್ತು. ಮಾಲ್ನ ಯಾವಾಗ ಒಪ್ಪಿಸ್ತೀಯ ಗುಣ? ನಮ್ಮ ತಾಯಿಗೆ ಇನ್ನೊಂದು ಮಾತು ಕೊಟ್ಟಿದ್ದೀನಿ. ನನಗೆ ಪ್ರಮಾಣ ಮಾಡು, ಈ ತಾಯಿಗೋಸ್ಕರ ಧರ್ಮ ಯುದ್ಧ ಮಾಡ್ತೀನಿ ಅಂತ. ದುಷ್ಟ ಸಂಹಾರ, ಶಿಷ್ಟ ರಕ್ಷಕನಾಗು. ಪಾಪಣ್ಣನ ಸಾಮ್ರಾಜ್ಯನ ಬುಡದ್ ಸಮೇತ ಹೊಡೆದು ಆಮೇಲೆ ಮಾಲ್ ಒಪ್ಪಿಸ್ತೀನಿ ACP ಸರ್. ನೀರಲ್ಲಿ ಮೀನಿನ ಹೆಜ್ಜೆ ಗುರುತು ಕಾಣೋದಿಲ್ಲ ನಿಜ, ಆದರೆ ಗುಣ ಮೀನಲ್ಲ, ಗಾಳ. ಈಸ್ ನಾಟ್ ಜಸ್ಟ್ ಕ್ಯಾರೆಕ್ಟರ್ಲೆಸ್, ಈಸ್ ಮೀನಿಂಗ್ಫುಲ್ ಅಂಡ್ ಜಸ್ಟಿಫೈಡ್.